ಗುರುಗಳಿಗೂ ಮತ್ತು ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ದಿನ ನಾನು ಚಕ್ರಧ್ಯಾನದ ಬಗ್ಗೆ ತಿಳಿಸಲು ಹೊರಟಿದ್ದೇನೆ ಗುರುಗಳ ಆಶೀರ್ವಾದದೊಂದಿಗೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ನಾವು ಮುದ್ರೆಗಳು ಅಂತ ಹೇಳ್ತೀವಲ್ಲ, ಇವು ನಮ್ಮ ದೇಹದಲ್ಲಿ 72,000 ನರಗಳ ನಾಡಿಗಳು ಮಂಡಲವಿದೆ. ಇದನ್ನ ನಾವು ನರ್ವ್ ನೆಟ್ವರ್ಕ್ ಅಂತಾನೆ ಕರಿತೀವಿ. ಅದೇ ರೀತಿ 12,000 ನಾಡಿಗಳಿಂದ ಸಂಯೋಜನೆಗೊಂಡಿರುವ ನರಗಳ ಹಾಗೂ ನಾಡಿಗಳ ಶಕ್ತಿ ಕೇಂದ್ರಗಳೆಂದು ನಮ್ಮ ಶರೀರದಲ್ಲಿ ಸಪ್ತ ಚಕ್ರಗಳಿವೆ, 7 ಚಕ್ರಗಳಿವೆ. ಒಂದು ಕೆಳಗಡೆಯಿಂದ ಹೋಗೋಣ. ನಮ್ಮ ಶರೀರದ ಆಸನದ ತಳಭಾಗದಲ್ಲಿ ಮೂಲಾಧಾರ, ಸ್ವಲ್ಪ ಮೇಲೆ ಸ್ವಾದಿಷ್ಠಾನ, ಅದೇ ರೀತಿ ಮೇಲೆ ಬಂದ್ರೆ ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳನ್ನು ಈ ನಮ್ಮ ಮುದ್ರೆಗಳು ಪ್ರಚೋದಿಸುತ್ತವೆ. ಇದೂ ಅಲ್ಲದೆ ನಮ್ಮ ಸ್ಥೂಲ ಶರೀರವನ್ನೇ ಅಲ್ಲದೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಮೇಲೂ ಸಹ ಮುದ್ರೆಗಳು ಪ್ರಭಾವ ಬೀರಿ ನಮ್ಮ ದೇಹವೆಂಬುದನ್ನು ದೇವಾತನಯವನ್ನಾಗಿಯೂ ಮಾನವನನ್ನು ಮಾಧವನನ್ನಾಗಿಸುವುದರಲ್ಲಿ ಸಮರ್ಥ ಪಾತ್ರ ವಹಿಸುತ್ತದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ವಿವರವಾಗಿ ಗುರುತಿಸಿರುವ 7 ನರಮಂಡಲ ಪುಂಜಗಳಿಗೂ ಅಂದ್ರೆ ನರ್ವ್ ಪಲ್ಸಸ್ ಅಂತಾರೆ, ಯೋಗಶಾಸ್ತ್ರದಲ್ಲಿ ವಿವರಿಸಿರುವ ಚಕ್ರಗಳಿಗೂ ಸ್ಪಷ್ಟವಾಗಿ ಸಮನ್ವಯ ಮಾಡಬಹುದಾಗಿದೆ. 7 ಚಕ್ರಗಳಿಗೂ ವಿಶಿಷ್ಟವಾದ ಬೀಜಾಕ್ಷರ, ಆಕಾರ, ಸ್ವರೂಪ, ಸ್ಥಾನ, ವರ್ಣ, ಸ್ವರ ಹಾಗೂ ಮುದ್ರೆಗಳಿವೆ. ಈಗ ನಾವು ಧ್ಯಾನಕ್ಕೆ ಹೋಗೋಣ. ಧ್ಯಾನ ಮಾಡುವ ಮುಂಚೆ ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡಬೇಕು, ಶಾಂತವಾಗಿರಿಸಬೇಕು. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳು. ಬೆನ್ನು ಮತ್ತು ನಮ್ಮ ಕತ್ತು ತಲೆ ಭಾಗ ನೇರವಾಗಿರಬೇಕು. ಬೇಕಾದ್ರೆ ಕೆಳಗಡೆ ಕುಳಿತಿರುವವರು ನಮ್ಮ ಸೀಟ್ ಕೆಳಗಡೆ, ಆಸನದ ಕೆಳಗಡೆ ಸ್ವಲ್ಪ ದಪ್ಪಗಿರುವ ಬೆಡ್ಶೀಟು ಆ ತರ ಹಾಕೊಂಡು ಕೂತ್ಕೊಂಡ್ರೆ ನಮ್ಮ ಬೆನ್ನು ತಲೆ ನೇರವಾಗಿರಲು ಸಹಾಯ ಮಾಡುತ್ತೆ. ಚೇರ್ ಮೇಲೆ ಕುಳಿತಿರುವವರು ಚೇರ್ ಮೇಲೆ ಕುಳಿತುಕೋಬಹುದು. ಅದು ಬಿಟ್ಟು ಸೋಫಾನೋ ಇದಾದ್ರೆ ನಮ್ಮ ತಳ ಒಂದು ಗಟ್ಟಿಯಾಗಿರ್ಬೇಕು. ಈ ರೀತಿ ಕುಳಿತುಕೋಬಹುದು. ಎಲ್ಲರೂ ರೆಡಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ನಾವು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋಣ. ಅದೇ ರೀತಿ ಪೂರ್ಣವಾಗಿ ಶ್ವಾಸವನ್ನು ಹೊರಗೆ ಬಿಡೋಣ. ಯಾವ ರೀತಿ ಅಂದ್ರೆ ಇದು ಯೋಗಿಕ್ ಬ್ರೀತಿಂಗ್ ಅಥವಾ 3 ಡೈಮೆನ್ಷನಲ್ ಬ್ರೀತಿಂಗ್ ಅಂತ ಕರಿತೀವಿ. ನಾವು ಶ್ವಾಸವನ್ನು ಒಳಗಡೆ ತೆಗೆದುಕೊಂಡಾಗ ಮೊದಲು ಹೊಟ್ಟೆಯ ಭಾಗ ಮುಂದಕ್ಕೆ ಬರುವ ರೀತಿಯಲ್ಲಿ ನಾವು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ನಾವು ಉಸಿರನ್ನು ಹೊರಗಡೆ ಬಿಡುವಾಗ ಮೊದಲು ನಾವು ಹೊಟ್ಟೆಯಿಂದ ಹೊರಗಡೆ ಬಿಡಬೇಕಾಗುತ್ತೆ. ಸೊ ಈ ರೀತಿ ನಾವು ಉಸಿರಾಡುವಾಗ ಎಲ್ಲರೂ ಉಸಿರಾಡಲು ಪ್ರಾರಂಭಿಸೋಣ. ನಾವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಪಾಸಿಟಿವ್ ಎನರ್ಜಿ ನಮ್ಮ ಶರೀರದಲ್ಲಿ ತುಂಬುತ್ತಿದೆ ಎಂದು ಭಾವಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಇನ್ಹೇಲ್ ಫುಲ್ಲಿ. ಈಗ ಪೂರ್ಣವಾಗಿ ಉಸಿರನ್ನು ಹೊರಗಡೆ ಬಿಡೋಣ. ಹೊಟ್ಟೆಯಿಂದ ಕಂಪ್ಲೀಟ್ ಆಗಿ ಪೂರ್ಣವಾಗಿ ಹೊರಗೆ ಬಿಡೋಣ. ಹೊರಗೆ ಬಿಡುವಾಗ ನಾವು ನಮ್ಮಲ್ಲಿ ಇರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿದೆ ಎಂದು ಭಾವಿಸೋಣ. ಮತ್ತೆ ಪೂರ್ಣವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳೋಣ. ಈ ರೀತಿ ತೆಗೆದುಕೊಳ್ಳುವಾಗ ನಮ್ಮ ಆಲೋಚನೆಗಳು, ಟೆನ್ಷನ್ಗಳು, ಏನೇನಿದೆ, ಒತ್ತಡ, ಇವೆಲ್ಲವನ್ನು ಪೂರ್ಣವಾಗಿ ಹೊರಗೆ ಬಿಡೋಣ. ನಾವು ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ನಾವು ಆತ್ಮ ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣುತ್ತಿದ್ದೇವೆ ಎಂದು ಭಾವಿಸೋಣ. ಹೊರಗೆ ಬಿಡುವಾಗ ನಾನು ಈ ಶರೀರವೂ ಅಲ್ಲ ಎಂಬ ಭಾವನೆಯೊಂದಿಗೆ ಉಸಿರನ್ನು ಹೊರಗಡೆ ಬಿಡೋಣ. ಇನ್ನೊಂದು ಸಾರಿ ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಪೂರ್ಣವಾಗಿ ಉಸಿರನ್ನು ಹೊರಗಡೆ ಬಿಡಿ. ಚಕ್ರಗಳಿಗೆ ಬೇರೆ ಬೇರೆ ಮುದ್ರೆಗಳು. ಯಾರು ಕಣ್ಣು ತೆರೆಯದೆ ನಾನು ಹೇಳುವವರೆಗೂ ಕಣ್ಣು ಮುಚ್ಚಿಯೇ ಕೊಂಡಿರಿ. ಚಕ್ರಗಳಿಗೆ ಬೇರೆ ಬೇರೆ ಮುದ್ರೆಗಳು ಇದ್ದರೂ ಧ್ಯಾನ ಮಾಡುವುದರಿಂದ ಧ್ಯಾನ ಮುದ್ರೆ ಒಳ್ಳೆಯದು.
ನೇರ ಕುರಿತುಕೊಳ್ಳಿ ಸುಖಾಸನದಲ್ಲಿ. ಇದರಿಂದ ಸಹಸ್ರಾರ ಚಕ್ರದಿಂದ ಹರಿಯುವ ಪ್ರಾಣ ಶಕ್ತಿಯು ನರಮಂಡಲದಲ್ಲಿ ಎಲ್ಲ ಚಕ್ರಗಳ ಮೂಲಕ ಸಾಗಲು ಅನುಕೂಲವಾಗುತ್ತದೆ. ದೀರ್ಘವಾಗಿ ಉಸಿರಾಡುವುದರಿಂದ ಆಯಾ ಚಕ್ರಗಳ ಮೂಲಕ ಹರಿದು ಚಕ್ರಕ್ಕೆ ಸಂಬಂಧಪಟ್ಟ ನಾಡಿಗಳ ಮೂಲಕ ಆಯಾ ಅಂಗಾಂಗಗಳಿಗೆ ಮತ್ತು ಜೀವಕೋಶಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಅಂದ್ರೆ ನಾವು ತೆಗೆದುಕೊಳ್ಳುವ ಆಕ್ಸಿಜನ್ ಈ ಪ್ರಾಣಶಕ್ತಿ ಚಕ್ರಗಳ ಮೂಲಕ ಎಲ್ಲ ಅಂಗಾಂಗಗಳಿಗೂ ಮತ್ತು ಅಂಗಾಂಗಗಳಲ್ಲಿರುವ ಎಲ್ಲ ಸೆಲ್ ಅಥವಾ ಜೀವಕೋಶಗಳಿಗೂ ತಲುಪಲು ಸಹಾಯವಾಗುತ್ತದೆ. ಈ ರೀತಿ ಜೀವಕೋಶಗಳಿಗೆ ತಲುಪುವುದರಿಂದ ಪ್ರಾಣಶಕ್ತಿ ಸೇರಿ ಅಂಗಾಂಗಗಳು ಆರೋಗ್ಯವಾಗಿರುತ್ತವೆ, ತಮ್ಮ ಕೆಲಸಗಳನ್ನು ಪೂರ್ಣವಾಗಿ ಮಾಡಲು ಅನುಕೂಲವಾಗುತ್ತದೆ. ಉದಾಹರಣೆಗೆ ಚಕ್ರಗಳಿಗೂ ಗ್ರಂಥಿಗಳಿಗೂ ಒಂದಕ್ಕೊಂದು ಸಂಬಂಧವಿರುವ ಕಾರಣ ಗ್ರಂಥಿಗಳು ಹಾರ್ಮೋನುಗಳನ್ನು ಸ್ರವಿಸಲು ಅನುಕೂಲವಾಗುತ್ತದೆ. ಹಾರ್ಮೋನುಗಳು ಸಮ ಪ್ರಮಾಣದಲ್ಲಿ ಸ್ರವಿಸಿದಾಗ ದೇಹದಲ್ಲಿ ಆಯಾ ಹಾರ್ಮೋನುಗಳಿಗೆ ಸಂಬಂಧಿಸಿದ ಕಾರ್ಯಗಳು ಸರಿಯಾಗಿ ನಡೆಯುತ್ತವೆ. ಇದರಿಂದ ಶರೀರ ಮನಸ್ಸು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಚಕ್ರಗಳ ಮೇಲೆ ಧ್ಯಾನ ಮಾಡುವಾಗ ಚಕ್ರದ ಸ್ಥಾನ, ಅದರ ಬಣ್ಣ, ದಳಗಳ ಸಂಖ್ಯೆ ಇವುಗಳ ಮೇಲೆ ಗಮನ ಅಂದ್ರೆ ಫೋಕಸ್ ಹರಿಸಿರಬೇಕು. ಶ್ವಾಸವನ್ನು ಈ ಎಲ್ಲ ಚಕ್ರಗಳಿಗೆ ಕಳುಹಿಸಬೇಕು. ಒಂದು ಸಾರಿ ಚಕ್ರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಅಶ್ವಿನಿ ಅವರು ಏನು ಅನ್ಕೊಂಡಿಲ್ಲ ಅಂದ್ರೆ ನಾನು ಕಳಿಸಿರೋ ಪಿಕ್ಚರ್ ಸ್ವಲ್ಪ ತೋರಿಸಿದ್ರೆ ಅನುಕೂಲ ಆಗುತ್ತೆ. ಅಶ್ವಿನಿ ಅವರು ಇಲ್ಲ, ಆದ್ರೂ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿದೆ ಚಕ್ರಗಳು ಎಲ್ಲೆಲ್ಲಿದೆ ಅಂತೇಳಿ. ನಮ್ಮ ಬೆನ್ನು ಮೂಳೆಯ ಮೇಲೆ ಈ ಮೂಲಾಧಾರ ಚಕ್ರವು ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಕೆಳಗಡೆ ಇರುತ್ತದೆ. ಇದರ ಬಣ್ಣ ಕೆಂಪು. ಇದರ ದಳಗಳು ನಾಲ್ಕು ದಳಗಳು ಇರುತ್ತೆ ಲೋಟಸ್ ರೀತಿಯಲ್ಲಿ. ಇದರ ಬೀಜಾಕ್ಷರ ಬಂದು ಲಂ. ಇದರ ತತ್ವ ಬಂದು ಪೃಥ್ವಿ ತತ್ವ. ಅದೇ ರೀತಿ 1-2 ಇಂಚು ಮೂಲಾಧಾರದಿಂದ 2 ಇಂಚು ಮೇಲೆ ಬಂದಾಗ ಸ್ವಾದಿಷ್ಠಾನ ಚಕ್ರ ಇದೆ. ಇದರ ಬಣ್ಣ ಕೇಸರಿ, ಆರೆಂಜ್ ಕಲರ್. ದಳಗಳು 6. ವಂ ಬೀಜಾಕ್ಷರ. ಇದು ಜಲತತ್ವ. ಇನ್ನೋ ರೀತಿ ಸ್ವಲ್ಪ ಮೇಲೆ ಬಂದ್ರೆ ಮಣಿಪೂರ ಚಕ್ರ, ಹಳದಿ ಬಣ್ಣ, 10 ದಳಗಳಿವೆ. ರಂ ಬೀಜಾಕ್ಷರ, ಅಗ್ನಿತತ್ವ. ಅನಾಹತ ಚಕ್ರ ಎದೆಯ ಮಧ್ಯಭಾಗದಲ್ಲಿದೆ, ಹಸಿರು ಬಣ್ಣ, 12 ದಳಗಳು. ಯಂ YAM ಇದರ ವಾಯುತತ್ವ. ವಿಶುದ್ಧಿ ಚಕ್ರ ಗಂಟಲಿನದಲ್ಲಿದೆ, ನೀಲಿ ಬಣ್ಣ, 16 ದಳಗಳನ್ನು ಹೊಂದಿದೆ. ಹಂ ಬೀಜಾಕ್ಷರ, ಆಕಾಶ ತತ್ವ. ಆಜ್ಞಾಚಕ್ರ ಹಣೆಯ ಮಧ್ಯಭಾಗದಲ್ಲಿದೆ, ತಿಳಿ ನೀಲಿ ಅಥವಾ ಬಿಳಿಯ ಬಣ್ಣ, ಕ್ರಿಸ್ಟಲ್ ವೈಟ್, 2 ದಳಗಳನ್ನು ಹೊಂದಿದೆ. ಓಂ ಬೀಜಾಕ್ಷರ, ಮನಸ್ಸು ತತ್ವ. ಸಹಸ್ರಾರ ಚಕ್ರ ತಲೆಯ ಮಧ್ಯಭಾಗದಲ್ಲಿದೆ, ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ ಅಲ್ಲಿ, ಸಹಸ್ರ ದಳಗಳನ್ನು ಹೊಂದಿದೆ. ಓಂ ಬೀಜಾಕ್ಷರ, ಇದು ಶೂನ್ಯ ತತ್ವ. ಸತ್ ಚಿತ್ ಆನಂದಮಯ ಸ್ವರೂಪ. ಮೂಲಾಧಾರ ಚಕ್ರ ಅಡ್ರಿನಲ್ ಗ್ಲ್ಯಾಂಡ್ಗೆ, ಸ್ವಾದಿಷ್ಠಾನ ಚಕ್ರ ಓವರೀಸು ಟೆಸ್ಟಿಸ್ಗೆ, ಮಣಿಪೂರ ಚಕ್ರ ಪ್ಯಾಂಕ್ರಿಯಾಸ್ಗೆ, ಅನಾಹತ ಥೈಮಸ್ ಗ್ಲ್ಯಾಂಡ್ಗೆ, ವಿಶುದ್ಧಿ ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ಗೆ, ಆಜ್ಞಾಚಕ್ರ ಪಿಟ್ಯುಟರಿ, ಸಹಸ್ರಾರ ಚಕ್ರ ಪೀನಿಯಲ್ ಗ್ಲ್ಯಾಂಡ್ಸ್. ಈ ರೀತಿ ಚಕ್ರಗಳು ಮತ್ತು ಗ್ರಂಥಿಗಳು ಸಂಬಂಧಗಳನ್ನು ಹೊಂದಿರುತ್ತದೆ. ಈಗ ನಮ್ಮ ಗಮನವೆಲ್ಲ ಮೂಲಾಧಾರ ಚಕ್ರದ ಮೇಲೆ ಹರಿಸಲಿ. ಇದು ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿದೆ. ಕೆಂಪು ಬಣ್ಣ, 4 ದಳಗಳನ್ನು ಹೊಂದಿದೆ. ಈ 4 ದಳಗಳು ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರವನ್ನು ಸೂಚಿಸುತ್ತದೆ. ಭೂತತ್ವವಾಗಿದೆ. ಚಕ್ರದ ಮೇಲೆ ಗಮನ ಹರಿಸಿ ಶ್ವಾಸವನ್ನು ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ತೆಗೆದುಕೊಳ್ಳಿ. ಶ್ವಾಸವನ್ನು ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಶ್ವಾಸವನ್ನು ತೆಗೆದುಕೊಳ್ಳುವಾಗ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಶ್ವಾಸವನ್ನು ಬಿಡುವಾಗ ಚಕ್ರದಿಂದ ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ. ಮತ್ತೆರಡು ಬಾರಿ ಇನ್ಹೇಲ್ ಎಕ್ಸೇಲ್ ದೀರ್ಘವಾಗಿ ಮಾಡೋಣ. ಚಕ್ರದ ದಳಗಳ ಮಧ್ಯೆ ಒಂದು ಕೆಂಪು ಬಣ್ಣದ
ಬಾಲ್ ರೂಪದಲ್ಲಿ ಇರುವುದಾಗಿ ಭಾವಿಸಿ ಇದನ್ನು ನಾವು ಈಗ ಆಕ್ಟಿವೇಟ್ ಮಾಡೋಣ. ಲಂ ಬೀಜಾಕ್ಷರವನ್ನು ಪಠಿಸುತ್ತಾ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಎಕ್ಸೇಲ್ ಮಾಡುತ್ತಾ ಲಂ. ಮತ್ತೆ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, ಮೂಲಾಧಾರ ಚಕ್ರದವರೆಗೂ ಹರಿಯುವಂತೆ. ಮತ್ತೆ ಲಂ ಬೀಜಾಕ್ಷರದೊಂದಿಗೆ ಪಠಿಸೋಣ. ಲಂ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳೋಣ, ಮೂಲಾಧಾರದವರೆಗೂ. ಉಸಿರನ್ನು ಬಿಡುತ್ತಾ ಲಂ ಬೀಜಾಕ್ಷರದೊಂದಿಗೆ ಪಠಿಸೋಣ. ಲಂ. ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಈ ಚಕ್ರವು ಆಕ್ಟಿವೇಟ್ ಆದ ಕಂಪನ ಉಂಟಾಗುವುದನ್ನು ನೀವು ಅನುಭವಿಸಬಹುದು. ಶಕ್ತಿಯು ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳಾದ ತೊಡೆಗಳು, ಮೊಣಕಾಲುಗಳು, ಮೀನಖಂಡಗಳು, ಆಂಕಲ್ಸ್, ಪಾದಗಳು, ಪಾದಗಳ ಮೇಲ್ಭಾಗ, ತಳಭಾಗ, ಕಾಲುಗಳ ಬೆರಳುಗಳಲ್ಲಿ ಶಕ್ತಿ ತುಂಬುತ್ತಿರುವ ಬಗ್ಗೆ ಅನುಭವಿಸಿ. ನಾನು ಆರೋಗ್ಯವಂತಳಾಗಿದ್ದೇನೆ ಅಥವಾ ಆರೋಗ್ಯವಂತನಾಗಿದ್ದೇನೆ, ನನ್ನ ದೇಹ ಶಕ್ತಿಯುತವಾಗಿದೆ, ನನ್ನಲ್ಲಿನ ಭಯ ಆತಂಕ ದೂರವಾಗಿದೆ ಎಂದು ಭಾವಿಸಿ. ಈ ಮೂಲಾಧಾರ ಚಕ್ರದ ಧ್ಯಾನದಿಂದ ನಮ್ಮ ಆಲೋಚನೆಗಳು ಕಂಟ್ರೋಲ್ಗೆ ಬರುತ್ತವೆ. ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಪ್ರಧಾನವಾಗಿರುವುದರಿಂದ ಪೃಥ್ವಿಯ ಗುಣಗಳಾದ ಸ್ಥಿರತೆ, ನಿಶ್ಚಲತೆ, ಗುರುತ್ವ ಮತ್ತು ಸಹನಶೀಲತೆಗಳ ಪ್ರತೀಕವಾಗಿದೆ. ಈ ಒಂದು ಗುಣಗಳು ಮೂಲಾಧಾರ ಚಕ್ರವನ್ನು ಧ್ಯಾನ ಮಾಡುವುದರಿಂದ ನಾವು ಇದನ್ನು ಪಡೆಯಬಹುದು. 1 ನಿಮಿಷ ಸೈಲೆಂಟ್ ಆಗಿದ್ದು ಈಗ ಮೂಲಾಧಾರ ಚಕ್ರದಿಂದ ಶಕ್ತಿಯು ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಸ್ವಾದಿಷ್ಠಾನ ಚಕ್ರ ಬೆನ್ನು ಮೂಳೆಯ ಮೂಲಾಧಾರ ಚಕ್ರದಿಂದ 1-1.5 ಇಂಚು ಮೇಲೆ ಇರುತ್ತೆ. ನಾಭಿಯಿಂದ 1 ಇಂಚು ಕೆಳಗಡೆ ಸ್ಥಾನದಲ್ಲಿರುತ್ತದೆ. ಬೆನ್ನು ಮೂಳೆಯ ಮೇಲೆ ಫೋಕಸ್ ಮಾಡಿ. ಇದು 6 ದಳಗಳನ್ನು ಹೊಂದಿದೆ. ಕೇಸರಿ ಬಣ್ಣ ಮತ್ತು ಜಲತತ್ವ. ಈ 6 ದಳಗಳು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಗಳನ್ನು ಸೂಚಿಸುತ್ತದೆ. ವಂ ಬೀಜಾಕ್ಷರ. ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಲಿ. 3 ಬಾರಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡುತ್ತಾ ಪಾಸಿಟಿವ್ ಎನರ್ಜಿ ಒಳ ಹೋಗುತ್ತಿದೆ, ಚಕ್ರಕ್ಕೆ ತುಂಬುತ್ತಿದೆ. ಚಕ್ರದಲ್ಲಿರುವ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ಈಗ ವಂ ಬೀಜಾಕ್ಷರ ಪಠಿಸುತ್ತ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗಡೆ ಬಿಡುವಾಗ ವಾಂ. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಉಸಿರನ್ನು ಬಿಡುವಾಗ ವಂ ಬೀಜಾಕ್ಷರ ಪಠಿಸಿ. ವಾಂ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುವಾಗ ನೀವೇ ನಿಮ್ಮೊಳಗೆ ವಂ ಅಕ್ಷರವನ್ನು ಜೋರಾಗಿ ಪಠಿಸಬಹುದು. ಈ ಚಕ್ರವು ಆಕ್ಟಿವೇಟ್ ಆಗಿರುವ ಕಾರಣ ಕೇಸರಿ ಬಣ್ಣ ದೇಹದ ಎಲ್ಲ ಕಡೆ ಹರಡುತ್ತಿರುವುದಾಗಿ ಭಾವಿಸಿ.
ಈ ಕೇಸರಿ ಬಣ್ಣದ ಕಿರಣಗಳು ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿದ ಅಂಗಾಂಗಗಳಲ್ಲಿ ಸೇರಿ ಶಕ್ತಿಯುತವನ್ನಾಗಿ ಮಾಡುತ್ತಿರುವ ಬಗ್ಗೆ ಭಾವಿಸಿ, ಮೂತ್ರಪಿಂಡಗಳು, ಕಿಡ್ನಿ, ಮೂತ್ರನಾಳಗಳು, ಗರ್ಭಾಶಯ, ಓವರಿಸು, ಟೆಸ್ಟಿಸು, ಸಂತಾನೋತ್ಪತ್ತಿ ಅಂಗಗಳು ಇಲ್ಲಿಗೆ ಪ್ರಾಣಶಕ್ತಿ ಹರಿಯುತ್ತಿರುವ ಬಗ್ಗೆ ಭಾವಿಸಿ, ಅಲ್ಲಿನ ದೋಷಗಳು ದೂರವಾಗಿ ಆರೋಗ್ಯವಾಗಿರುವಂತೆ ಭಾವಿಸಿ ಈ ಕಂಪನವನ್ನು ಅನುಭವಿಸಿ. ಈ ಚಕ್ರದ ಧ್ಯಾನದಿಂದ ನಾನು, ನಾನೇ, ನನ್ನದು, ನನ್ನಿಂದಲೇ ಎನ್ನುವ ಅಹಂ ಕಳೆಯುತ್ತದೆ. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಗಳನ್ನು ಬಿಡುತ್ತಿರುವ ಬಗ್ಗೆ ಭಾವಿಸಿ. ಈ ಧ್ಯಾನದಿಂದ ಇವುಗಳು ದೂರವಾಗುತ್ತವೆ. ಕೋರಿಕೆಗಳು, ಆಸೆಗಳು, ಸಂಬಂಧಗಳ ಬಗ್ಗೆ ಈ ಒಂದು ಚಕ್ರ ವ್ಯಕ್ತಪಡಿಸುತ್ತದೆ. ಸ್ವಾದಿಷ್ಠಾನ ಚಕ್ರವು ಜಲತತ್ವ ಪ್ರಧಾನವಾಗಿದ್ದು, ಜಲದ ಗುಣಗಳಾದ ಹರಿಯುವಿಕೆ, ಕೋಮಲತೆ, ನಗ್ನತೆಯ ಹಾಗೂ ಯಾವುದೇ ಆಕಾರಕ್ಕೆ ತನ್ನನ್ನು ಅಳವಡಿಸಿಕೊಳ್ಳುವ ಗುಣಗಳನ್ನು ಹೊಂದಿದೆ. ವರುಣ ಮುದ್ರೆಯಿಂದ ಧ್ಯಾನ ಮಾಡಿದರೆ ಜಲದ ಗುಣಗಳು ಸಾಧಕನಲ್ಲಿ ಸಮನ್ವಯವಾಗುತ್ತದೆ. ಈ ಸ್ವಾದಿಷ್ಠಾನ ಚಕ್ರದಿಂದ ಶಕ್ತಿ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಮೇಲಿನ ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಮೂಲಾಧಾರ ಮಣಿಪೂರ ಚಕ್ರವು ನಾಭಿಯಿಂದ 3 ಇಂಚು ಮೇಲಕ್ಕೆ ಇರುತ್ತದೆ. ಇದರ ಬಣ್ಣ ಹಳದಿ. 10 ದಳಗಳ ಪದ್ಮ, 5 ಪ್ರಾಣಗಳು, 5 ಉಪಪ್ರಾಣಗಳನ್ನು ಹೊಂದಿದೆ. ಅಗ್ನಿತತ್ವ. ಈ 5 ಪ್ರಾಣಗಳು ಪ್ರಾಣ, ಅಪಾನ, ಸಮಾನ, ಉದಾನ ಇವುಗಳಾಗಿವೆ. ಉಪಪ್ರಾಣಗಳಾದ ನಾಗ, ಕೂರ್ಮ, ದೇವದತ್ತ, ಕ್ರಿಕಲ ಮತ್ತು ಧನುಂಜಯ. ಪ್ರಾಣ, ಅಪಾನ, ಸಮಾನ, ಉದಾನ, ಧ್ಯಾನ ಈ ರೀತಿಯ 10 ದಳಗಳನ್ನು ಹೊಂದಿದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ. 3 ಬಾರಿ ಸರಳವಾಗಿ ಪೂರ್ಣವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳೋಣ ಮತ್ತು ಹೊರಗಡೆ ಬಿಡೋಣ. ಒಳಗಡೆ ತೆಗೆದುಕೊಳ್ಳುವಾಗ ವಿಶ್ವದಿಂದ ಪ್ರಾಣ ಶಕ್ತಿಯು ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಹೊರಗಡೆ ಬಿಡುವಾಗ ಈ ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ. ರಂ ಬೀಜಾಕ್ಷರದೊಂದಿಗೆ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ಉಸಿರನ್ನು ದೀರ್ಘವಾಗಿ ಪೂರ್ಣವಾಗಿ ತೆಗೆದುಕೊಳ್ಳಿ. ಉಸಿರನ್ನು ಬಿಡುವಾಗ ರಂ ಬೀಜಾಕ್ಷರವನ್ನು ಪಠಿಸೋಣ. ರಂ. ರಾಮ್. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ರಂ ಬೀಜಾಕ್ಷರವನ್ನು ಪಠಿಸಿ. ಚಕ್ರದಿಂದ ಶಕ್ತಿಯು ಹಳದಿ ಬಣ್ಣದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಜಠರ, ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲಾಡರು, ಸ್ಪ್ಲೀನು, ಸಣ್ಣ ಕರುಳು, ಸ್ವಲ್ಪ ದೊಡ್ಡ ಕರುಳು ಇವುಗಳಿಗೂ ಹರಡುತ್ತಿರುವುದಾಗಿ ಭಾವಿಸಿ. ಅಲ್ಲಿನ ದೋಷಗಳನ್ನು ಹೊರಹಾಕಿ ಅಂಗಾಂಗಗಳನ್ನು ಶಕ್ತಿಯುತವಾಗಿಸುತ್ತಿರುವಂತೆ ಭಾವಿಸಿ. ಗ್ಯಾಸ್ಟ್ರಿಕ್ಕು, ಅಲ್ಸರು, ಕಾನ್ಸ್ಟಿಪೇಷನ್ನು, ಬ್ಲೋಟಿಂಗು, ಡಯಾಬಿಟಿಸ್ ಇವೆಲ್ಲ ಕಡಿಮೆ ಆಗುತ್ತಿರುವುದಾಗಿ ಭಾವಿಸಿ. ಈ ಚಕ್ರವು ಅಗ್ನಿ ತತ್ವವನ್ನು ಹೊಂದಿದ್ದು ಅಗ್ನಿ ಚಕ್ರವೆಂದು, ಸೂರ್ಯ ಚಕ್ರವೆಂದು, ನಾಭಿಯ ಬಳಿ ಈ ಚಕ್ರ ಇರುವುದರಿಂದ ನಾಭಿ ಚಕ್ರವೆಂದೂ ಕರೆಯುತ್ತಾರೆ. ಸೂರ್ಯ ಮುದ್ರೆಯೊಂದಿಗೆ ಸತತ ಸಾಧನೆ ಮಾಡುವುದರಿಂದ ಸಾಧಕನಲ್ಲಿ ಅಗ್ನಿಯ ಗುಣಗಳಾದ ಶುದ್ಧತೆ, ಸಾತ್ವಿಕತೆ, ತೇಜಸ್ಸು, ವರ್ಚಸ್ಸುಗಳು ಉಂಟಾಗುತ್ತವೆ. ನಮ್ಮ ಜೀರ್ಣಶಕ್ತಿಯನ್ನು ಈ ಮುದ್ರೆಗಳು ಹೆಚ್ಚಿಸಿ ಜಠರಾಗ್ನಿಯನ್ನು, ಪಚನ ಶಕ್ತಿಯನ್ನು ಉತ್ತೇಜಿಸುತ್ತದೆ, ರೋಗಗಳನ್ನು ಹೋಗಲಾಡಿಸುತ್ತದೆ.
ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಈ ಚಕ್ರದಿಂದ ಶಕ್ತಿಯು ಒಂದು ಕಾಂತಿ ರೂಪದಲ್ಲಿ ಮೇಲಿನ ಅನಾಹತ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಅನಾಹತ ಚಕ್ರ ಸ್ಪೈನ್ನ ಮಧ್ಯ ಭಾಗದಲ್ಲಿದೆ, ಅಂದರೆ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಬೆನ್ನು ಮೂಳೆಯ ಮೇಲಿದೆ. ವಾಯುತತ್ವ 12 ದಳಗಳನ್ನು ಹೊಂದಿದೆ, ಹಸಿರು ಬಣ್ಣ. ಈ 12 ದಳಗಳು 12 ತಿಂಗಳುಗಳನ್ನು ಸೂಚಿಸುತ್ತದೆ. ಅಂದ್ರೆ ಪ್ರಕೃತಿಯಲ್ಲಿ ಯಾವ ರೀತಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಆಯಾ ಋತುಗಳಿಗೆ ಆಯಾ ತಿಂಗಳುಗಳಿಗೆ ಸಂಬಂಧಿಸಿದಂತೆ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತೋ ಇದು ಅನಾಹತ ಚಕ್ರ ಅದನ್ನು ಸೂಚಿಸುತ್ತದೆ. 3 ಬಾರಿ ದೀರ್ಘವಾಗಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ದೇಹದೊಳಗೆ ಸಹಸ್ರಾರದಿಂದ ಹರಿಯುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಹೊರಗಡೆ ಬಿಡುವಾಗ ಚಕ್ರದಲ್ಲಿನ ದೋಷಗಳು ಹೊರಹೋಗುತ್ತಿರುವುದಾಗಿ ಭಾವಿಸಿ. ಯಂ ಬೀಜಾಕ್ಷರವನ್ನು ಉಚ್ಚರಿಸುತ್ತಾ ಅನಾಹತ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುವಾಗ ಯಂ ಬೀಜಾಕ್ಷರವನ್ನು ಪಠಿಸಿ. ಯಂ ವೈಯಂ. ಅದೇ ರೀತಿ ಮತ್ತೆ ದೀರ್ಘವಾಗಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೊಮ್ಮೆ ಯಂ ಬೀಜಾಕ್ಷರ. ಯಂ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಮತ್ತೊಮ್ಮೆ ಯಂ ಅನ್ನು ಪಠಿಸಿ. ಎಲ್ಲರೂ ಹಸಿರು ಬಣ್ಣ ದೇಹದಲ್ಲಿ ಎಲ್ಲಾ ಕಡೆ ಹರಡುತ್ತಿರುವುದಾಗಿ ಹಸಿರು ಬಣ್ಣದ ಕಿರಣಗಳು ಹೃದಯ, ಶ್ವಾಸಕೋಶಗಳು, ಭುಜಗಳು, ಕೈಗಳು, ಮೊಣಕೈಗಳು, ರಿಸ್ಟು, ಅಂಗೈ, ಬೆರಳುಗಳಲ್ಲಿ ತಲುಪಿ ಶಕ್ತಿ ಹರಿಯುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಬಿಡುತ್ತಾ ಈ ಭಾಗದಲ್ಲಿನ ಎಲ್ಲ ನ್ಯೂನ್ಯತೆಗಳು ಕಡಿಮೆ ಆಗುತ್ತಿರುವಂತೆ ಭಾವಿಸಿ. ಇನ್ಹೇಲ್ ಮಾಡುತ್ತಾ ಅಂಗಾಂಗಗಳು ಶಕ್ತಿಯಿಂದ ಕೂಡಿವೆ, ನಾನು ಆರೋಗ್ಯವಾಗಿದ್ದೇನೆ ಎಂದು ಭಾವಿಸಿ. ಈ ಚಕ್ರ ಸೇತುವೆ ರೀತಿ ಪ್ರಕೃತಿಗೆ ಸದಾ ಅನುಸಂಧಾನ, ಅನ್ಕಂಡೀಷನಲ್ ಪ್ರೀತಿ ಪ್ರೇಮವನ್ನು ಸೂಚಿಸುತ್ತದೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ, ಇತರರನ್ನೂ ಪ್ರೀತಿಸುತ್ತೇನೆ. ಪ್ರೀತಿ, ಪ್ರೇಮ, ಅನುಕಂಪ, ದಯೆ, ಕರುಣೆ, ನಗು ತುಂಬಿದೆ. ಎಲ್ಲರನ್ನು ಪ್ರೀತಿ ಮಾಡಿ, ಪ್ರೀತಿ ಹಂಚಿ. ಅದರ ಬದಲಿಗೆ ಇತರರಿಂದ ಪ್ರೀತಿ ಪ್ರೇಮ ಅಪೇಕ್ಷಿಸುವುದು ಬೇಡ. ಮನಸ್ಸು ಆತ್ಮದ ಕಡೆ ಪ್ರಯಾಣ ಬೆಳೆಸುತ್ತೆ. ಕ್ಷಮೆ ಕೇಳುವ ಗುಣ ಕಲಿಯಬೇಕು. ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಪ್ರೇಮ, ಶಾಂತಿ, ಕರುಣ ಹಾಗೂ ಮಿತ್ರತೆ ಗುಣಗಳು ಸ್ಫುಟಗೊಳ್ಳುತ್ತವೆ. ಇದನ್ನು ಹಾರ್ಟ್ ಚಕ್ರ ಎಂತಲೂ ಕರೆಯುತ್ತಾರೆ. ಅನಾಹತ ಚಕ್ರವು ವಾಯುತತ್ವ ಪ್ರಧಾನವಾದ ಶಕ್ತಿ ಕೇಂದ್ರವಾಗಿದೆ. ಆದ್ದರಿಂದ ವಾಯುವಿನ ಗುಣಗಳಾದ ಅದ್ಭುತ ಶಕ್ತಿ, ಅಬದ್ಧತೆ, ಸ್ವಚ್ಛಂದತೆ, ಆಕಾರರಹಿತ ಮತ್ತು ಗಮನ ಶಕ್ತಿ, ಈ ಗುಣಗಳ ವಿಕಾಸವನ್ನು ಈ ಚಕ್ರದ ಸಾಧನೆಯಿಂದ ಹೊಂದಬಹುದು. ವಾಯುಮುದ್ರೆ ಅಥವಾ ಅಪಾನ ಮುದ್ರೆಯಿಂದ ಸಾಧಿಸಬಹುದು. ಅನಾಹತ ಚಕ್ರದಿಂದ ಶಕ್ತಿಯು ಒಂದು ಕಾಂತಿ ರೂಪದಲ್ಲಿ ವಿಶುದ್ಧ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ವಿಶುದ್ಧಿ ಚಕ್ರ ಗಂಟಲಿನ ಭಾಗ, ಅಂದರೆ ಕತ್ತಿನ ಹಿಂಭಾಗ ಬೆನ್ನಿನ ಮೂಳೆಯಲ್ಲಿ ಇರುತ್ತದೆ. ಇದರ ಬಣ್ಣ ಕಡು ನೀಲಿ, ಇಂಕ್ ಬ್ಲೂ ಕಲರ್. 16 ದಳಗಳನ್ನು ಹೊಂದಿದೆ. ಆಕಾಶ ತತ್ವ, ಆನಂದಮಯ ಕೋಶ. ಈ 16 ದಳಗಳು ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಆ ನಿಂದ ಅಹಂವರೆಗೆ, ಅಹಾ, ಅ ಆ ಇ ಈ, ಅಂ ಅಹಾವರೆಗೆ ಇದು ಸೂಚಿಸುತ್ತದೆ. ಥೈರಾಯ್ಡ್ ಗ್ಲ್ಯಾಂಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಗಳನ್ನು ಇದು ಸೂಚಿಸುತ್ತದೆ.
3 ಬಾರಿ ದೀರ್ಘವಾಗಿ ಸರಳವಾಗಿ ಪೂರ್ಣವಾಗಿ ಇನ್ಹೇಲ್ ಮಾಡೋಣ. ಇನ್ಹೇಲ್ ಮಾಡುತ್ತಾ ಪಾಸಿಟಿವ್ ಎನರ್ಜಿ ಒಳಹೋಗುತ್ತಿರುವುದಾಗಿ ಭಾವಿಸಿ, ಎಕ್ಸೇಲ್ ಮಾಡುತ್ತಾ ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ, ಮತ್ತೆರಡು ಬಾರಿ ಇನ್ಹೇಲ್ ಮತ್ತು ಎಕ್ಸೇಲ್. ಸಹಸ್ರಾರದಿಂದ ಪ್ರಾಣಶಕ್ತಿ ಹರಿಯುತ್ತಿರುವ ಬಗ್ಗೆ ಗಮನಿಸಿ. ಈ ಚಕ್ರವನ್ನು ಅಹಂ HAM ಹಂ ಬೀಜಾಕ್ಷರ ಪಠಿಸುವ ಮೂಲಕ ಆಕ್ಟಿವೇಟ್ ಮಾಡೋಣ. ಹಂ ಬೀಜ ಮಂತ್ರವನ್ನು 3 ಬಾರಿ ಪಠಿಸೋಣ. ಹಂ ನಿಮ್ಮ ಗಮನವೆಲ್ಲ ಗಂಟಲಿನಲ್ಲಿರಲಿ. ಅದೇ ರೀತಿ ಮತ್ತೊಮ್ಮೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡುತ್ತಾ ಹಂ ಅನ್ನು ಪಠಿಸಿ. ಗಂಟಲಿಗೆ ಸಂಬಂಧಿಸಿದ ಆಯಾ ಅಂಗಾಂಗಗಳಿಗೆ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಧ್ವನಿ ಪೆಟ್ಟಿಗೆಯ ದೋಷಗಳು ದೂರವಾಗುತ್ತಿರುವುದಾಗಿ ಭಾವಿಸಿ, ಅಂಗಾಂಗಗಳು ಆರೋಗ್ಯವಾಗುತ್ತಿವೆ ಎಂದು ಭಾವಿಸಿ. ಈ ಧ್ಯಾನದ ಶಕ್ತಿ ನಾವು ಆಡುವ ಮಾತುಗಳನ್ನು ಮಂತ್ರವಾಗಿಸುತ್ತದೆ. ಮಾತನಾಡುವುದನ್ನು ಏನು ಮಾತನಾಡಬೇಕು ಎಂಬುದನ್ನು ಅರಿಯುತ್ತೇವೆ. ಅಹಂ ಕರಗುತ್ತೆ. ಜ್ಞಾನಕ್ಕೆ ಸಂಬಂಧಿಸಿದ ಚಾನಲ್ ಇದಾಗಿದೆ. ಕರ್ಮ ಪ್ರಾಕ್ಷಲನೆ ಮಾಡಿಕೊಳ್ಳುತ್ತೇವೆ. ನಾನು ಏನನ್ನು ಬೇಕಾದರೂ ಕಮ್ಯುನಿಕೇಟ್ ಮಾಡಬಲ್ಲೆ. ಯಾವ ಭಯವೂ ಇಲ್ಲದೆ ಧೈರ್ಯದಿಂದ ಮಾತನಾಡಬಲ್ಲೆ. ಮನಸ್ಸು ಮಾತು ಶುದ್ಧಿಯಾಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡಿನ ಬೆಳವಣಿಗೆಗೆ, ಪರಿಪಕ್ವತೆಗೆ ಇದು ಸಹಕಾರಿಯಾಗಿದೆ. ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿಸಿ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಜನರ ಸಂಪರ್ಕದಲ್ಲಿ ಮಾತನಾಡುವ ಧೈರ್ಯ ಬರುತ್ತದೆ. ಬೇರೆಯವರನ್ನು ನಾವು ಹಿಪ್ನೋಟೈಸ್ ಮಾಡುವಂತ ಶಕ್ತಿ ನಮ್ಮ ಮಾತಿನಲ್ಲಿರುತ್ತದೆ. ವಿಶುದ್ಧಿ ಚಕ್ರವು ಆಕಾಶ ತತ್ವವನ್ನು ಹೊಂದಿದೆ. ಆಕಾಶ ತತ್ವ ಗುಣಗಳಾದ ನಿರ್ಮಲತೆ, ಅನಂತತೆ, ವ್ಯಾಪಕತೆ ಮತ್ತು ನ್ಯೂನ್ಯತೆಗಳು ಈ ಚಕ್ರದ ಸಾಧನೆಯಿಂದ ಲಭ್ಯವಾಗುತ್ತದೆ. ಅಲ್ಲದೆ ನಮ್ಮನ್ನು ಅಸೀಮದೆಡೆಗೆ ಒಯ್ಯುತ್ತದೆ. ಸಾಧಕರಲ್ಲಿ ಮಹಾನ್ ಆಧ್ಯಾತ್ಮಿಕ ಶಕ್ತಿಗಳು ವಿಕಸಿತವಾಗುತ್ತವೆ. ವಿಶುದ್ಧಿಯ ಪೂರ್ಣ ಅರ್ಥವೇ ಶುದ್ಧತೆ. ಇದರಿಂದ ಸಾಧಕನಲ್ಲಿ ಶುದ್ಧ ಸೌಂದರ್ಯ, ಶುದ್ಧ ಸತ್ಯ ಮತ್ತು ಶುದ್ಧ ಸೌಹಾರ್ದಗಳು ಉದಯವಾಗುತ್ತವೆ. ವಿಶುದ್ಧ ಚಕ್ರದಿಂದ ಶಕ್ತಿಯು ಕಾಂತಿ ರೂಪದಲ್ಲಿ ಆಜ್ಞಾ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಆಜ್ಞಾ ಚಕ್ರ ಇದು ಭ್ರೂಮಧ್ಯೆ 2 ಹುಬ್ಬುಗಳ ಮಧ್ಯೆ ಇದೆ. ತಿಳಿ ನೀಲಿ ಅಥವಾ ಕ್ರಿಸ್ಟಲ್ ವೈಟ್ ಕಲರ್ ಇದರ ಬಣ್ಣ. ಈ 2 ದಳಗಳನ್ನು ಹೊಂದಿದೆ. ಇದನ್ನು 3ನೆಯ ಕಣ್ಣು, ತ್ರಿನೇತ್ರ, ಸುದರ್ಶನ ಚಕ್ರ ಎಂತಲೂ ಕರೆಯುತ್ತಾರೆ. ಇದೇ ಸ್ಥಾನದಲ್ಲಿ ನಮ್ಮ ದೇಹದ ಅತಿ ಮುಖ್ಯವಾದ ಇಡ ಮತ್ತು ಪಿಂಗಳ ನಾಡಿಗಳಿದ್ದು 2 ದಳಗಳು ಸುಷುಮ್ನಾ ನಾಡಿಗಳ ಮಿಲನವಾಗುತ್ತದೆ. ಆದುದರಿಂದ ಈ ಸ್ಥಾನವನ್ನು ತ್ರಿವೇಣಿ ಸಂಗಮ ಎಂತಲೂ ಕರೆಯುತ್ತೇವೆ. ನಾವು ಭೂಮಿಗೆ ಬಂದ ಮೇಲೆ ವಿಷ್ಣು ಮಾಯೆಯಿಂದ ಅಜ್ಞಾನದಲ್ಲಿರುತ್ತೇವೆ. ಓಂ ಬೀಜಾಕ್ಷರ ಪಠಿಸುವುದರಿಂದ ಮಾಯೆಯಿಂದ, ಭ್ರಮೆಗಳಿಂದ ಆಚೆ ಬರುತ್ತೇವೆ. 3 ಬಾರಿ ಓಂ ಬೀಜಾಕ್ಷರ ಪಠಿಸೋಣ. ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಓ ಇದೇ ರೀತಿ ಮತ್ತೆರಡು ಬಾರಿ ಪೂರ್ಣವಾಗಿ, ದೀರ್ಘವಾಗಿ, ಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಬಿಡುವಾಗ ಓಂ ಬೀಜಾಕ್ಷರವನ್ನು ಪಠಿಸಿ.
ಈ ಬೀಜಾಕ್ಷರವು ತಲೆಗೆ ಸಂಬಂಧಿಸಿದ ಮೆದುಳಿನ ಭಾಗಗಳು, ಮುಖದ ಭಾಗ, ಕಣ್ಣುಗಳು, ಕಿವಿಗಳು, ಮೂಗು, ಕೆನ್ನೆ, ಬಾಯಿ, ದವಡೆ, ಹಲ್ಲುಗಳು, ಇಲ್ಲಿನ ದೋಷಗಳು, ನ್ಯೂನ್ಯತೆಗಳು ಹೊರಹೋಗುತ್ತಿರುವುದಾಗಿ ಭಾವಿಸಿ ಮತ್ತು ಇನ್ಹೇಲ್ ಮಾಡುತ್ತಾ ಈ ಎಲ್ಲ ಅಂಗಾಂಗಗಳು ಶಕ್ತಿಯುತವಾಗುತ್ತಿರುವುದನ್ನು ಭಾವಿಸಿ ನಾನು ಆರೋಗ್ಯವಂತಳಾಗಿದ್ದೇನೆ ಎಂದು ಭಾವಿಸಿ ಈ ಚಕ್ರದ ಧ್ಯಾನದಿಂದ ನಮ್ಮಲ್ಲಿ ಸೇವಾ ಮನೋಭಾವನೆ ಮೂಡುತ್ತದೆ. ವ್ಯಕ್ತಿಯಲ್ಲಿ ಮೂರನೇ ನೇತ್ರ ಅಥವಾ ಥರ್ಡ್ ಐ ಅಂದರೆ ದಿವ್ಯ ಚಕ್ಷು ಅಥವಾ ಜ್ಞಾನ ಚಕ್ಷು ತೆರೆಯುತ್ತದೆ. ನಮ್ಮ ವಿವೇಕ ಶಕ್ತಿ ಜಾಗೃತವಾಗುತ್ತದೆ. ಧ್ಯಾನಕ್ಕೆ ಈ ಚಕ್ರ ಪ್ರಾಣಮುದ್ರ ಬಹು ಉಪಯುಕ್ತ. ಇದರ ಧ್ಯಾನದಿಂದ ದಿವ್ಯ ಶಕ್ತಿಗಳು ಉದಯವಾಗುತ್ತವೆ. ಸಾಧಕನ ಯಾವುದೇ ಸಂಕಲ್ಪ ಸಿದ್ಧಿ ಆಗುತ್ತದೆ. ಎಲ್ಲ ಕರ್ಮಗಳನ್ನು ಕಳೆದು ಸಹಸ್ರಾರ ಚಕ್ರ ಅಥವಾ ಆ ಸ್ಥಿತಿಗೆ ಸೇರಲು ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತಗೊಳಿಸಲು ಧ್ಯಾನ ಅಗತ್ಯ. 2 ದಳಗಳು ನಾಡಿಗಳನ್ನು ರೆಪ್ರೆಸೆಂಟ್ ಮಾಡುತ್ತವೆ. ಇಡ ಮತ್ತು ಪಿಂಗಳ ಎಂಬ ನಾಡಿಗಳು. ಮಧ್ಯಭಾಗದಲ್ಲಿ ಸುಷುಮ್ನಾ ನಾಡಿ ಸಂಧಿಸುತ್ತದೆ. ಎಡಗಡೆ ಶಿವ, ಬಲಗಡೆ ಶಕ್ತಿ ಎಂದು ದಳಗಳು ಸೂಚಿಸುತ್ತವೆ. ಇಲ್ಲಿ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುಗಳನ್ನು ಆಜ್ಞಾಚಕ್ರದಲ್ಲಿ ಇರುವಂತೆ ಭಾವಿಸಿ ಪ್ರಾರ್ಥಿಸಿ. ಸಹಸ್ರಾರ ಚಕ್ರಕ್ಕೆ ಹೋಗಲು ಪ್ರಾರ್ಥಿಸಿ. ಎಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ಭಾವಿಸಿ ಓಂ ಪಠಿಸುತ್ತಾ ಮಾಡಿ. ಸಹಸ್ರಾರ ಚಕ್ರ ಅಥವಾ ಸ್ಥಿತಿ ಸಹಸ್ರ ದಳಗಳಿಂದ ಕೂಡಿದೆ. ಶೂನ್ಯ ಮುದ್ರಾ ಅಥವಾ ಧ್ಯಾನ್ಯ ಯೋಗ ಮುದ್ರಾ ದೇಹದ ಉತ್ತಮಾಂಗ ಶಿರಪ್ರದೇಶ ತಲೆಯ ಮೇಲೆ ಇರುವ ಚಕ್ರವಾಗಿದೆ. ತಲೆಯ ಮೇಲಿರುವ ಬ್ರಹ್ಮ ರಂಧ್ರದ ಬಳಿ ಈ ಚಕ್ರವು ಸ್ಥಿತವಾಗಿದೆ. ಈ ಚಕ್ರವು ಶೂನ್ಯ ತತ್ವ ಪ್ರಧಾನವಾಗಿದೆ. ಆದುದರಿಂದ ಈ ಚಕ್ರವನ್ನು ಶೂನ್ಯ ಚಕ್ರವೆಂದೂ ಕರೆಯುತ್ತಾರೆ. ಶೂನ್ಯ ಮುದ್ರೆಯಿಂದ ಸಹಸ್ರದಳ ಚಕ್ರ ಧ್ಯಾನದಿಂದ ಮನಸ್ಸು ಶೂನ್ಯವಾಗುತ್ತಾ ಮನಸ್ಸು ಮತ್ತು ಶರೀರದ ಅಸ್ತಿತ್ವವೇ ಇಲ್ಲದಿರುವುದಾಗಿ ಕೇವಲ ಶುದ್ಧ ಚೈತನ್ಯ ಮಾತ್ರವಿರುತ್ತದೆ. ಧ್ಯಾನ ಯೋಗ ಮುದ್ರೆಯಿಂದ ಸಹಸ್ರಾರ ಚಕ್ರ ಸಾಧನೆಯಿಂದ ವ್ಯಕ್ತಿಯು ಸತ್ ಚಿತ್ ಆನಂದಮಯ ಸ್ವರೂಪವೇ ಆಗಿ ಸಿದ್ಧಿಯನ್ನು ಹೊಂದಿ ಶೋಕ ಮುಕ್ತ, ಬಂಧನ ಮುಕ್ತನಾಗುತ್ತಾನೆ. ಹಾಗೂ ಪರಮಜ್ಞಾನಿ ತ್ರಿಕಾಲದರ್ಶಿಯೂ ಆಗುತ್ತಾನೆ. ಪರದಲ್ಲಿ ಚಿರಂತನ ಆನಂದಮಯ ಸ್ಥಾನವನ್ನು, ಮೋಕ್ಷವನ್ನು ಸಾಧಿಸೋಣ ಎಂಬುದೇ ನಮ್ಮ ಜೀವನದ ಧ್ಯೇಯವಾಗಿರಲೆಂದೇ ಆ ಪರಮಾತ್ಮನನ್ನು ಅಥವಾ ದೇವಿಯನ್ನು ಪ್ರಾರ್ಥಿಸೋಣ. ಇಲ್ಲಿ ದೇವತೆ ಅಥವಾ ದೇವರು ಅಮ್ಮನವರನ್ನು ಪ್ರತಿಷ್ಠಾಪಿಸೋಣ. ಸಹಸ್ರಾರ ಚಕ್ರದಲ್ಲಿ ದೇವತೆಗೆ ಕ್ಷೀರಾಭಿಷೇಕ ನಡೆಯುತ್ತಿದೆ. ಆ ಕ್ಷೀರ ಅಮ್ಮನವರ ಪಾದಗಳಿಂದ ಬ್ರಹ್ಮ ರಂಧ್ರದ ಮೂಲಕ ನಮ್ಮ ದೇಹದ ಮೇಲೆ ಬೀಳುತ್ತಿದೆ. ಆ ಕ್ಷೀರ ನಮ್ಮ ಶರೀರದ ಎಲ್ಲ ಚಕ್ರಗಳನ್ನು ಆಜ್ಞಾ, ವಿಶುದ್ಧಿ, ಅನಾಹತ, ಮಣಿಪೂರ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರದ ಮೇಲೆ ಬೀಳುತ್ತಾ ಶರೀರವನ್ನು ಮಳೆಯಲ್ಲಿ ತೊಯ್ದಂತೆ ಕ್ಷೀರದಿಂದ ನಾವು ತೊಯ್ದುತ್ತಿದ್ದೇವೆ ಎಂದು ಭಾವಿಸಿ ಮೋಕ್ಷಕ್ಕೆ ದಾರಿಯಾಗುತ್ತಿರುವುದನ್ನು ಅಮ್ಮನವರ ಶಕ್ತಿ ತುಂಬುತ್ತಿದ್ದು ನಾವು ಮಾಡಿರುವ ಸಣ್ಣ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತಿರುವುದಾಗಿ ಭಾವಿಸಿ ಶರೀರದ ಎಲ್ಲ ತೊಂದರೆಗಳು ಹೋಗಿ ಶರೀರ ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ ಇದನ್ನು ಅನುಭವಿಸಿ ಆ ತಾಯಿಯ ನೋಟ ನಮ್ಮ ಕಡೆ ಬೀರುತ್ತಿರುವುದಾಗಿ ಭಾವಿಸಿ ಅಮ್ಮನವರ ದಿವ್ಯ ಮಂಗಳ ರೂಪವನ್ನು ದರ್ಶಿಸಿ ಅಮ್ಮನ ಶಕ್ತಿ ಶರೀರದಲ್ಲಿ ತುಂಬಿದೆ ಎಂದು ಭಾವಿಸಿ ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಈಗ ಸಹಜ ಸ್ಥಿತಿಗೆ ಬನ್ನಿ. ಕೈಗಳನ್ನು ಉಜ್ಜಿ ಕಣ್ಣುಗಳಿಗೆ ಸ್ಪರ್ಶ. ಯಾರೂ ಕಣ್ಣುಗಳನ್ನು ತೆರೆಯಬಾರದು, ಯಾರೂ ಮಾತನಾಡಬಾರದು. ಆ ಧ್ಯಾನದ ಶಕ್ತಿಯನ್ನು ಅನುಭವಿಸಿ. ಧ್ಯಾನ ಎಂದರೆ ಇಂಟರ್ನಲ್ ಜರ್ನಿ, ಒಳಗಡೆಯ ಪ್ರಯಾಣ. ಶರೀರವನ್ನು ಮರೆತು ಬಿಡಬೇಕು. ಈಗ
ಮುದ್ರೆ ಮತ್ತು ಚಕ್ರದ ತತ್ವದೊಂದಿಗೆ ರಿಲ್ಯಾಕ್ಸ್ ಮಾಡೋಣ. ದೀರ್ಘವಾಗಿ ಪೂರ್ಣವಾಗಿ ಸರಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರ್ಣವಾಗಿ ಉಸಿರನ್ನು ಹೊರಗಡೆ ಬಿಡಿ. ಮೂಲಾಧಾರ ಇದು ಪೃಥ್ವಿ ತತ್ವ. ನಿಮ್ಮ ಹೆಬ್ಬೆರಳು ಮತ್ತು ರಿಂಗ್ ಫಿಂಗರ್ ಅನ್ನು ಟಚ್ ಮಾಡಿ ಒಂದಕ್ಕೊಂದು ಸ್ಪರ್ಶಿಸಿ. ಒಂದು ಸಾರಿ ದೀರ್ಘವಾಗಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡು ಪೂರ್ಣವಾಗಿ ಉಸಿರನ್ನು ಬಿಡಿ. ಮೂಲಾಧಾರ ಚಕ್ರದ ಮೇಲೆ ನಿಮ್ಮ ಗಮನವಿರಲಿ. ಸ್ವಾದಿಷ್ಠಾನ ಚಕ್ರ ಜಲತತ್ವ. ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಿ ವರುಣ ಮುದ್ರೆಯಲ್ಲಿ ದೀರ್ಘವಾಗಿ ಇನ್ಹೇಲ್ ಮಾಡಿ ಮತ್ತು ಎಕ್ಸೇಲ್ ಮಾಡಿ. ಮಣಿಪುರ ಅಗ್ನಿತತ್ವ. ನಮ್ಮ ಉಂಗುರದ ಬೆರಳು ಮತ್ತು ತಮ್ನಿಂದ ಪ್ರೆಸ್ ಮಾಡಬೇಕು. ಉಂಗುರದ ಬೆರಳನ್ನು ಹೆಬ್ಬೆರಳಿನಿಂದ ಪ್ರೆಸ್ ಮಾಡಿ. ಸೂರ್ಯ ಮುದ್ರಾ. ದೀರ್ಘವಾಗಿ ಒಂದು ಬಾರಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿ. ಅನಾಹತ ಚಕ್ರ ವಾಯುತತ್ವ. ತೋರು ಬೆರಳನ್ನು ಹೆಬ್ಬೆರಳಿನಿಂದ ಪ್ರೆಸ್ ಮಾಡಿ. ಫಸ್ಟ್ ಫಿಂಗರ್ ಅನ್ನು ಹೆಬ್ಬೆರಳಿನ ಬುಡದಲ್ಲಿಟ್ಟು ಪ್ರೆಸ್ ಮಾಡಿ. ವಾಯು ಮುದ್ರೆ. ಒಂದು ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗೆ ಬಿಡಿ. ವಿಶುದ್ಧಿ ಆಕಾಶ ತತ್ವ. ಮಧ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಿ ಶೂನ್ಯ ಮುದ್ರೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರ್ಣವಾಗಿ ಉಸಿರನ್ನು ಬಿಡಿ. ಆಜ್ಞಾಚಕ್ರ ಮನಸ್ಸು ತತ್ವ. ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಿ. ಇದನ್ನು ಚಿನ್ಮುದ್ರಾ ಅಂತ ಜ್ಞಾನಮುದ್ರಾ ಅಂತ ಕರೀಬಹುದು. ದೀರ್ಘವಾಗಿ ಒಂದು ಬಾರಿ ಉಸಿರನ್ನು ತೆಗೆದುಕೊಂಡು ಪೂರ್ಣವಾಗಿ ಹೊರಗಡೆ ಬಿಡಿ. ಈಗ ಸಹಸ್ರಾರ ಚಕ್ರ. ಇದನ್ನ ಭೈರವಿ ಮತ್ತು ಭೈರವ ಮುದ್ರೆಯಲ್ಲಿ ಮಾಡುತ್ತೇವೆ. ಭೈರವಿ ಮುದ್ರೆ ನಮ್ಮ ಬಲ ಅಂಗೈ ಮೇಲೆ ಎಡ ಅಂಗೈ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಭೈರವ ಮುದ್ರೆಯಲ್ಲಿ ಎಡ ಅಂಗೈ ಮೇಲೆ ಬಲ ಅಂಗೈ ಇರುತ್ತೆ. ಈ ರೀತಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ ಉಸಿರನ್ನು ಬಿಡಿ. ಸಹಸ್ರಾರದಿಂದ ಮೂಲಾಧಾರ ಚಕ್ರಕ್ಕೆ ಈ ಶಕ್ತಿಯು ಸರ್ಕ್ಯುಲೇಟ್ ಆಗುತ್ತಿರುವ ಹಾಗೆ ಭಾವಿಸಿ. ನಾನು ಆ ಶಕ್ತಿಗೆ ಅಂದರೆ ಅರ್ತ್ ಮದರ್ಗೆ ಮತ್ತು ಕಾಸ್ಮಿಕ್ ಎನರ್ಜಿಗೆ ನಾನು ಸರೆಂಡರ್ ಆಗುತ್ತಿದ್ದೇನೆ ಎಂದು ಭಾವಿಸಿ. ನನ್ನ ಆರೋಗ್ಯ, ನನ್ನ ಕೆಲಸ ಇರ್ಬೋದು, ನನ್ನ ವೆಲ್ತು, ಏನೇ ಆಗಲಿ, ನಾವು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ನಾನು ಮದರ್ ಅರ್ತ್ ಮತ್ತು ಕಾಸ್ಮಿಕ್ ಎನರ್ಜಿಗೆ ಬಿಟ್ಟಿದ್ದೇನೆ. ನನ್ನ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆ ಒಂದು ಬ್ರಹ್ಮಾಂಡ ಶಕ್ತಿ ನನಗೆ ಶಕ್ತಿ ನೀಡುತ್ತಿದೆ ಎಂದು ಭಾವಿಸಿ. ಈಗ ನಿಧಾನವಾಗಿ ನಿಮ್ಮ ಅಂಗೈಗಳನ್ನು ಚೆನ್ನಾಗಿ ಬಿಸಿ ಬರುವಂತೆ ಉಜ್ಜಿ ನಿಮ್ಮ ಕಣ್ಣುಗಳಿಗೆ ಸ್ಪರ್ಶಿಸಿ. 1 2 3 4 5 ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವು ಪೂರ್ಣಗೊಂಡಿದೆ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮಾ. ಧನ್ಯವಾದಗಳು. ಅದ್ಭುತವಾಗಿದೆ ಇವತ್ತಿನ ಚಕ್ರ ಧ್ಯಾನ. ಸೊ ತುಂಬ ವಿಶಿಷ್ಟವಾಗಿ ನೀವು ಅಂದರೆ ಮಾಡೋ ರೀತಿ, ಮಾಡಿಸಿರೋದ ರೀತಿ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಚಕ್ರದ ಮೇಲೆ ಗಮನ ಕೊಡ್ತಾ ಅದ್ಭುತ ರೀತಿಯಲ್ಲಿ ಆಗಿದೆ. ಈಗ ಅನುಭವಗಳು ತಗೋಣ, ಅನಿಸಿಕಲು ಯಾರ್ಯಾರಿಗೇನು ಯಾವ ರೀತಿಯಲ್ಲಿ ಅನುಭವ ಆಗಿದೆ ಎಲ್ಲರ ಕಡೆಯಿಂದ. ನಮಸ್ತೆ ಮಾಸ್ಟರ್ಸ್. ಮೇಡಮ್, ತುಂಬಾ ಚೆನ್ನಾಗಿ ಮಾಡಿಸಿದೀರಾ ಚಕ್ರ ಧ್ಯಾನದ ಬಗ್ಗೆ, ಮತ್ತೆ ಅದ್ಭುತವಾಗಿ ಹೇಳಿದ್ದೀರಾ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ನಿಮ್ಮ ಅನುಭವ ಮತ್ತು ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಡೌಟ್ ಇದ್ರೆ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ.
ಮೇಡಮ್ ಇದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮಾಡಿದ್ದಾರೆ ನೋಡಿ ಮಾ. ಹಾ, ಮಲ್ಲಪ್ಪ ನಾಯ್ಕ ಸರ್ ಮಾತಾಡಿ. ನಮಸ್ತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ. ನಮಸ್ತೆ ಗುರೂಜಿ. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್ನವ್ರೆ. ನಮಸ್ತೆ ಮಧುರಾ ಮೇಡಮ್ನವ್ರೆ. ನಮಸ್ತೆ. ಎಲ್ಲ ನಮಸ್ತೆ ಸರ್. ನನ್ನ ಅನಂತ ಕೋಟಿ ನಮನಗಳು. ಖಂಡಿತ ಇದೊಂದು ಅದ್ಭುತವಾದ ಅನುಭವ ಮೇಡಮ್. ನಿಮ್ಮ ವಾಯ್ಸ್ ಅಲ್ಲೇ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಇವತ್ತು ನಮಗೆ ಈ ಒಂದು ಚಕ್ರಧಾನ ಮಾಡಿಸಿದ ಅನುಭವ ನನಗಾಯ್ತು. ಅದ್ಭುತವಾಗಿತ್ತು ಮೇಡಮ್. ನಿಮ್ಮ ಕಂಠದಲ್ಲಿ ನಿಜಕ್ಕೂ ಅದು ಎಂಥ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದ್ಭುತವಾಗಿತ್ತು ಮೇಡಮ್. ನಿಜವಾಗ್ಲೂ ಕಂಚಿನ ಕಂಠ ನಿಮ್ದು. ಎಷ್ಟು ಸ್ಪಷ್ಟವಾದ ಒಂದು ಉಚ್ಚಾರಣೆ. ಅಬ್ಬಾ, ನಿಜಕ್ಕೂ ಸಾರ್ಥಕವಾಯಿತು ನನ್ನ ಜನ್ಮ ಅಂತ ನಾನು ಭಾವಿಸ್ತೇನೆ. 7 ಚಕ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಣ್ಣಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಳಗಳು, ಹಾಗೆ ಬೀಜಾಕ್ಷರಗಳು, 7 ತರಹದ ಬೀಜಾಕ್ಷರಗಳು ಅದ್ಭುತವಾದ ಒಂದು ಉಚ್ಚಾರಣೆಯೊಂದಿಗೆ ಸಮರ್ಪಕವಾಗಿ ಆನಂದವಾಗಿ ನಾವು ಆಕಾಶದಲ್ಲಿ ಅಂತ ತೇಲ್ತಾ ಇದ್ವಿ ಅಂತಕ್ಕಂಥ ಅನುಭವ ನನ್ನದಾಯ್ತು ಮೇಡಮ್. ನಿಜಕ್ಕೂ ನಿಮಗೆ ನನ್ನ ಜೀವನ ಇವತ್ತು ಸಾರ್ಥಕವಾಯ್ತು ಅಂತ ಭಾವಿಸ್ತೇನೆ. ಇದು ಆಗಾಗ್ಗೆ ಸದಾ ನಿಮ್ಮಿಂದ ಇದು ನಡೀತಾ ಇರ್ಲಿ ಅಂತ ನಾನು ಭಾವಿಸ್ತಾ ಅವಕಾಶಕ್ಕಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಾಗರತ್ನಮ್ಮ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರತ್ನಮ್ಮ ಇದ್ದೀರಾ? ಹಾ, ಹೌದು. ನಮಸ್ತೆ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ನಮಗೆ ಧ್ಯಾನ ತರಗತಿನಲ್ಲಿ ನಾವು ಆಲ್ರೆಡಿ ಇದೀವಿ. ನಾವು ಎಲ್ಲರೂ ಗ್ರೂಪ್ ಅಲ್ಲೇ ಇದೀವಿ. ನಾವು ವೈಯಕ್ತಿಕವಾಗಿ ನಾವು ಅಲ್ಲೇ ಹೋಗಿ ನಾವು ಒಂದು ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬಾ ಚೆನ್ನಾಗಿ ಧ್ಯಾನವನ್ನ ಹೇಳಿ, ಧ್ಯಾನವನ್ನ ಅವ್ರ ಕಣ್ಣು ಮುಂದೆ ನಾವು ಕೂತ್ಕೊಂಡು ಮಾಡ್ತಾ ಇದೀವಿ. ನಾವು ಒಬ್ರು ಗುರುಗಳ ಮುಂದೆ ನಾವು ಕೂತ್ಕೊಂಡು ಎದುರುಗಡೆನೆ ನಮ್ಮನ್ನೆಲ್ಲ ತೀಡಿ ಎಲ್ಲ ಚೆನ್ನಾಗಿ ಆಳವಾಗಿ ಧ್ಯಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಧ್ಯಾನದ ಬಗ್ಗೆ ಇಷ್ಟು ವಿವರವಾಗಿ ಅಚ್ಚ ಕನ್ನಡದಲ್ಲಿ ಮತ್ತು ಸ್ಪಷ್ಟವಾಗಿ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಎಚ್ಚರಿಸಿ ಆ ಒಂದು ಚಕ್ರದ ಮೇಲೆ ಧ್ಯಾನವನ್ನು ನಮಗೆ ಇದು ಕೇಂದ್ರೀಕರಿಸುವ ರೀತಿ ಮಾಡಿ ಹೇಳಿಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಲಕ್ಷ್ಮೀಕಾಂತಮ್ಮ ಅವರ ಒಂದು ನಮ್ಮ ಶಿಕ್ಷಕ ವೃಂದದಲ್ಲಿ ನಮ್ಮ ಒಂದು ಧ್ಯಾನವನ್ನ ಕರ್ಕೊಂಡು ಹೋಗಿ ಅವರು ಸ್ಪಷ್ಟವಾಗಿ ಎದುರುಗಡೆನೆ ಕೂರಿಸಿ ಮಾಡಿಸಿದ್ದಾರೆ ಅಂತ ಒಂದು ಅನುಭವ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು ಲಕ್ಷ್ಮೀಕಾಂತಮ್ಮ ಅವರಿಗೆ. ಅನಂತ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸುಜಾತಮ್ಮ ಮಾತಾಡಿ. ನಮಸ್ಕಾರ. ಎಲ್ಲ ಮಾತಾಡುವುದು ಕೇಳಿಸ್ತದಲ್ಲಮ್ಮ ಮಧುರಾ ಮೇಡಮ್? ಹಾ, ಕೇಳ್ತಾ ಇದೆ ಮೇಡಮ್, ಮಾತಾಡಿ. ರಂಗನಾಥ್ ಗುರುಜಿ ಅವರಿಗೆ ನನ್ನ ಪ್ರಣಾಮಗಳು. ಅಪ್ಪಾಜಿ ಅವರಿಗೆ, ಮಧುರಾ ನಿಮಗೂನು. ಆಮೇಲೆ ಇವತ್ತು ಸಣ್ಣೇಗೌಡ್ರಂತೂ ತುಂಬಾ ಚೆನ್ನಾಗಿ ಯೋಗವನ್ನು ಮಾಡಿಸಿದರು. ಇವತ್ತು ಮೊದಲನೇ ದಿನ ನಾ ಎಲ್ಲಾರ್ದು ಪ್ರೋಗ್ರಾಮ್ ನೋಡಿದೆ, ಕೇಳಿದೇನು, ಅನುಭವಿಸಿದೆನು. ಧ್ಯಾನವಂತೂ ತುಂಬಾ ಅದ್ಭುತವಾಗಿತ್ತು ನಿಜಕ್ಕೂ. ಲಕ್ಷ್ಮೀಕಾಂತ್ ಮೇಡಮ್ ಅವರ ಆವಾಜ್ ಇಷ್ಟು ಖಡಕ್ ಅಂದ್ರೆ ಅಗ್ದಿ ತುಂಬಾ ವಾಯ್ಸ್ ಸ್ಪಷ್ಟವಾಗಿದೆ. ಅದರಲ್ಲಿಂದ ತುಂಬಾ 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 ಚೆನ್ನಾಗಿ ಆಯ್ತು ಲಕ್ಷ್ಮೀಕಾಂತ್ ಮೇಡಮ್. ನಿಮಗೆ ಕೃತಜ್ಞತೆಗಳನ್ನು. ಹೀಗೆ ನಮ್ಮನ್ನು ಎಲ್ಲರನ್ನು ಮುಂದೆ ಬರಲಿಕ್ಕೆ ಮಾಡಿರುವಂತ ನಮ್ಮ ರಂಗನಾಥ ಗುರುಜಿಯೊಳಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಹೇಳುತ್ತೇನೆ ಸರ್. ಎಲ್ಲರಿಗೂ, ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಥ್ಯಾಂಕ್ ಯು. ಲಕ್ಷ್ಮೀದೇವಿ ಪಂಡಿತ್ ಮಾತಾಡಿ. ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲರಿಗೂ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಲಕ್ಷ್ಮೀಕಾಂತ ಮೇಡಮ್ಗೆ ಸ್ಪೆಷಲ್ ಆಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾವು ಬೇರೆ ಲೋಕಕ್ಕೆ ಹೋಗಿದ್ವು ಅಂತ ಅನಿಸ್ತಾ ಇದೆ. ನಾವಾಗಿರ್ಲಿಲ್ಲ. ಮೈಯೆಲ್ಲ ರೋಮಾಂಚನ ಆಗ್ತದೆ. ನಮ್ಮ ಶರೀರದಲ್ಲಿ ಎಲ್ಲಾ ಚಕ್ರಗಳು ಹಾಗೆ ಉದ್ಭವಿಸ್ತಿದೆ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ತುಂಬಾ ರೋಮಾಂಚನ ಆಯ್ತು. ಎಲ್ರಿಗೂ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ತೆ.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಭಟ್ರು ಮೇಡಮ್. ಎಸ್ ನೆಕ್ಸ್ಟ್ ಸುತೇಜ ಭಟ್ ಮಾತಾಡಿ. ಸುತೇಜ ಭಟ್ ಮೇಡಮ್ ಮಾತಾಡಿ. ಕೇಳಿಸ್ತಾ ಇಲ್ಲ ಮೇಡಮ್ ವಾಯ್ಸು. ರೈಟ್, ರೇವತಿ ಮೇಡಮ್ ಮಾತಾಡಿ. ಮತ್ತೆ ಬರೋಣ. ಮತ್ತೆ ಕೊಡ್ತೀವಿ ಮೇಡಮ್. ರೇವತಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ನಿಜವಾಗ್ಲೂ ನನಗೆ ನನ್ನ ಶರೀರ ಒಂಥರ ಲೈಟ್ ಅನ್ನಿಸ್ತಾ ಇದೆ. ಪ್ರಥಮವಾಗಿ ಲಕ್ಷ್ಮೀಕಾಂತಮ್ಮನವರ ಕ್ಲಾರಿಟಿ ಕರೆಕ್ಟಾಗಿ ಅರ್ಥ ಆಗಿ ಅದನ್ನ ನಾವು ಕಣ್ಣು ಮುಚ್ಚಿದ್ರು ನೋಡೋದನ್ನ ಎಲ್ಲ ನಾವು ಹೇಗೆ ಆ ಒಂದು ಚಕ್ರಕ್ಕೆ ಹೋಗ್ಬೇಕು, ನಮ್ಮ ಒಂದು ನಾವು ಏನ್ ಅಂದ್ಕೋಬೇಕು, ನಮ್ಮ ದೇಹದಲ್ಲಿ ಹರಿತಾ ಇರತಕ್ಕಂತ ಪ್ರತಿಯೊಂದು ಬಣ್ಣ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟ ತತ್ವ ಆಗ್ಲಿ, ಅದು ಎಲ್ಲವೂ ಸಹ ತುಂಬಾ ಚೆನ್ನಾಗಿ ಅರ್ಥ ಆಗುವ ಹಾಗೆ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಶರೀರ ಏನೋ ಒಂಥರ ಹಗುರ ಆದಂಗಾಗಿದೆ. ಲಕ್ಷ್ಮೀಕಾಂತಮ್ಮರಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು. ಇನ್ನೊಂದೇನ, ಈ ಒಂದು ಅವಕಾಶ ಕೊಟ್ಟಿದ್ದಾಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಹಾಗೂ ರಂಗನಾಥ ಗುರೂಜಿ ಅವರಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಂಜುನಾಥ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲ ಗುರುಗಳಿಗೆ ಮತ್ತು ಆತ್ಮ ಬಂಧುಗಳಿಗೆ. ಇವತ್ತಿನ ಚಕ್ರ ಧ್ಯಾನ ತುಂಬಾ ಅದ್ಭುತವಾಗಿತ್ತು. ಮೇಡಮ್ ಅವರು ವಿವರವಾಗಿ ಅದರ ಬಗ್ಗೆ ಹೇಳ್ಕೊಟ್ಟದ್ದು, ಬೀಜ ಮಂತ್ರವಾಗಲಿ, ಅದರ ಬಣ್ಣವಾಗ್ಲಿ, ದಳದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದು. ಆಮೇಲೆ ಧ್ಯಾನದಲ್ಲಿ ಅವರು ನಮ್ಮನ್ನ ಅವರು ವಾಯ್ಸ್ ಮಾಡ್ಯುಲೇಷನ್ ನಿಂದಾನೇ ನಮ್ಗೆ ತುಂಬಾ ಎನರ್ಜಿ ಫ್ಲೋ ಆಯ್ತು. ನನ್ ಬಾಡಿ ಕಂಪಿಸ್ತು. ನಿಜವಾಗೂ ತುಂಬಾ ಅತ್ಯದ್ಭುತ ಅನುಭವ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರಾಜ ಪದ್ಮ ಅವ್ರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತಾಯ್ತು ಮೇಡಮ್. ಆಯ್ತು ಮಾತಾಡಿ. ನಮಸ್ತೆ ಮೇಡಮ್. ಮೇಡಮ್, ಚಕ್ರದಗಳ ಬಗ್ಗೆ ತಿಳಿಸ್ಕೊಟ್ಟಾಗ ನಂಗೆ ತುಂಬಾ ಆನಂದ ಆಯ್ತು. ಮೊದಲಿಗೆ 4 ದಳದ ಬಗ್ಗೆ ನಿರ್ಣಯ ಕೊಟ್ರು. 4 ದಳದಲ್ಲಿ ಯಾವ್ದು ಅಂತ ಹೇಳಲಿಲ್ಲ, ಅದೊಂದು ನನಗೆ ಕನ್ಫ್ಯೂಸ್ ಆಯ್ತು. ನೆಕ್ಸ್ಟ್ ಇದಕ್ಕೆ ಬಂದಾಗ, ಅನಾಥಕ್ಕೆ ಬಂದಾಗ, ಅಲ್ಲಿ ಆ ದಳಗಳ ನಿರ್ಣಯ ಬರೋಷ್ಟೊಳಗೆ ನಂದು ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು. ಮತ್ತೊಂದ್ಸಾರಿ ಅದೊಂಚೂರು ನನಗೆ ಹೇಳ್ಕೊಟ್ರೆ ಉತ್ತಮ ಅಂತ ಅನಿಸ್ತದೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ. ಆ ದಳಗಳ 4 ದಳದ ಬಗ್ಗೆ ನನ್ಗೊಂಚೂರು ವಿವರಣೆ ಕೊಡಿ ಮೇಡಮ್. ಏನು 4 ಮೇಡಮ್? 4 ದಳ ನನ್ಗೆ ಆಧಾರದಲ್ಲಿ 4 ದಳ ಹೇಳಿದ್ರಲ್ಲ, ಆ 4 ದಳ ಏನು ಅಂತ. ಈಗ ಸ್ವಾಧಿಷ್ಠಾನಕ್ ಬಂದ್ರಿ, ಅಲ್ಲಿ 6 ದಳ ಅಂತ ಹೇಳಿದ್ರಿ, 6 ದಳ ಅರಿಷಡ್ ವರ್ಗ ಅಂತ ಹೇಳಿದ್ರಿ, ಓಕೆ. ಹಾಗೆ ನೀವು ಇದು ಇದಕ್ಕೆ ನಮ್ಮ ಮಣಿಪುರಕ್ ಬಂದ್ರಿ, ಮಣಿಪುರದಲ್ಲಿ 10 ದಳ ಅಂತ ಹೇಳಿದ್ರಿ, ಅದರ ನಿರ್ಣಯ ಕೊಟ್ರಿ. ಆಧಾರದಲ್ಲಿ 4 ದಳ ಅಂತ ಹೇಳಿದ್ರಲ್ಲ, 4 ದಳ ಯಾವುದು ಅಂತ ನನಗ್ ಬೇಕು ಮೇಡಮ್. ಅದೊಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಓಕೆ ಮೇಡಮ್. ಹಾಗೆ ಅದು ಇದಕ್ಕೆ ಅನಾಥಕ್ ಬಂದಾಗ 12 ದಳದ ನಿರ್ಣಯ ಬರೋಷ್ಟೊಳಗೆ ನಂಗೆ ಸ್ವಿಚ್ ಆಫ್ ಆಯ್ತದು ಫೋನ್. 12 ತಿಂಗಳು ಪ್ರಕೃತಿ, ಜನವರಿಯಿಂದ ಡಿಸೆಂಬರ್ ವರೆಗೆ ಪ್ರಕೃತಿ ಹೆಂಗೆ ಬದಲಾವಣೆ ಆಗುತ್ತೆ, ಹಸಿರು ಬಣ್ಣ, ಅದೇ ರೀತಿ ಅನಾಥದಲ್ಲಿ ಹಸಿರು ಬಣ್ಣ. 12 ತಿಂಗಳುಗಳು. ವಿಶುದ್ಧಿ 16 ದಳಕ್ಕೆ ಯಾವ್ದು ಬಂತು ಮೇಡಮ್? 16 ಅಮ್ಮಿಂದ ಅಹಾವರೆಗೆ ಬೀಜ ವರ್ಣಮಾಲೆಯಲ್ಲಿ ಅಕ್ಷರಗಳು, ಸ್ವರಾಕ್ಷರಗಳು. ಓಕೆ ಮೇಡಮ್, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಶರಣಾರ್ಥಿ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶರಣ. ತಾಯಮ್ಮ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ ಮಾತಾಡಿ. ನಮ್ಮ ರಂಗನಾಥ್ ಗುರುಗಳಿಗೆ ಕೋಟಿ ನಮನಗಳು. ಮಧುರಾ ಮೇಡಮ್ಗೂ, ಲಕ್ಷ್ಮೀಕಾಂತಮ್ಮ ಮೇಡಮ್ ಅಂತೂ ಡೈನಮಿಕ್ ಹೀರೋಯಿನ್ ಮೇಡಮ್. ಇವತ್ತಿಂದ ನಿಮ್ಗೆ ನಾಮಿನಿ. ಡೈನಮಿಕ್ ಹೀರೋಯಿನ್ ಮಾತಾಡ್ದಂಗ್ ಮಾತಾಡಿರಿ ಮೇಡಮ್. ಒಂದೊಂದು ವರ್ಡುನು ಮೇಡಮ್. ಇವತ್ತಿಂದ ನಿಮಗೆ ಪೆಟ್ ನೇಮ್ ಡೈನಮಿಕ್ ಹೀರೋಯಿನ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ಮ ಒಂದೊಂದು ವರ್ಡುನು
LKG ಮಕ್ಳಿಗೆ ಯಾವ ತರ ಹೇಳ್ಕೊಡ್ತಾರ ಅಲ್ಲಿ ದುಡ್ಡು ಕೊಟ್ಟು ಕರೀತಾರೆ. ಇಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಮ ಹತ್ರ ಅಷ್ಟ್ ಚೆನ್ನಾಗಿ ನಿಮಗ್ ಸ್ಟೂಡೆಂಟ್ ಅಂತೂ ಆಗಿರ್ಲಿಲ್ಲ, ನಾವು ಹೀಗಾಗಿ ಅಷ್ಟ್ ಚೆನ್ನಾಗಿ ನೀವು ನಡೆಸ್ಕೊಟ್ಟಿದೀರಾ ಮೇಡಮ್. ಒಂದೊಂದ್ ವಾಕ್ಯನು ತುಂಬಾ ನಾವು ಗ್ರಹಿಸಿದೀವಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ ವಾಯ್ಸು. ನನ್ಗಂತೂ ತುಂಬಾ ಇಷ್ಟ ಆಯ್ತು ಮೇಡಮ್. ಇವತ್ತಿಂದ ನಿಮಗೆ ನಾನಂತೂ ಬೇರೆಯವ್ರಂತರ ಇಲ್ವ ಮೇಡಮ್, ಡೈನಾಮಿಕ್ ಹೀರೋಯಿನ್ ಅಂತಲೇ ನಿಮ್ ಪೆಟ್ ನೇಮ್. Very ಅಷ್ಟ್ good, ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹೊಸ ನಾಮಕರಣ ಹೇಮಾ ಪಟ್ಕರ್. ಹೇಮಾ ಪಟ್ಕರ್. ಹಾ, ಹೇಮಾ ಮೇಡಮ್ ಮಾತಾಡಿ. ಮಾತಾಡಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಆಗಿಲ್ಲ ಅಂದ್ರೆ ವಿಡಿಯೋ ಆಫ್ ಮಾಡಿ. ಆಯ್ತಲ್ವಾ? ಅನ್ಮ್ಯೂಟ್ ಆಯ್ತಲ್ವಾ? ಆಯ್ತಾಯ್ತು, ಹಾ, ಮಾತಾಡಿ. ಆಯ್ತಾಯ್ತು, ಮಾತಾಡಿ. ರಂಗನಾಥ್ ಸರ್ ನಮಸ್ತೆ. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ನನಗೆ ಮಾತಾಡಕ್ಕೆ ಒಂದೆರಡು ಚೆನ್ನಾಗಿ ಶಕ್ತಿ ಬರಂಗೆ ಇಷ್ಟು ದಿನದ ಕ್ಲಾಸೇ ಸಹಾಯ. ಮೊದ್ಲಿಗೆ ಯೋಗ, ಪ್ರಾಣಾಯಾಮ, ಆಮೇಲೆ ಧ್ಯಾನದ ನಂತರ ಇದು ಚಕ್ರ ಧ್ಯಾನ ಮಾಡಿದ್ದು ತುಂಬಾನೇ ಅದ್ಭುತವಾಗಿತ್ತು. ಪ್ರತಿಯೊಂದನು ಏನೋ ಒಂದೊಂದು ಚಕ್ರಕ್ಕೆ ಆ ಬಣ್ಣಗಳಾಗ್ಲಿ, ಮುದ್ರೆಗಳು, ಆಮೇಲೆ ಆ ಚೈತನ್ಯ ದೇವಿ ಹಂತ ಹಂತವಾಗಿ ಮೇಲ್ ಹೋದ್ಮೇಲೆ ಸಹಸ್ರಾರಕ್ಕೆ ಬಂದ್ಮೇಲೆ ಆ ದೇವಿಯಿಂದ ಬರುವಂತ ಅಭಿಷೇಕ, ಆಮೇಲೆ ಫುಲ್ಲು ಒಂಥರ ಧನ್ಯತಾ ಭಾವ, ದೇಹ ಫುಲ್ಲು ಕುಂಭಮೇಳ ಹೇಳಿದ್ರಲ್ಲ ಅದೇ ತರನೇ ಕಂಪ್ಲೀಟ್ ಶುದ್ಧ, ಮೈ ಮನಸ್ಸು ಎಲ್ಲ ಶುದ್ಧ ಆಗಿ ಒಂದೆರಡು ಮಾತಾಡೋಂಗೂ ಆಯ್ತು ಇವತ್ತು. ಇದಕ್ಕೆಲ್ಲ ಕಾರಣ ಅದ ರಂಗನಾಥ್ ಸರ್ ಅವರಿಗೂ ಎಲ್ರಿಗೂ ಧನ್ಯವಾದ. ಲಕ್ಷ್ಮೀಕಾಂತಮ್ಮ ಅಂತೂ ಅದ್ಭುತ, ಸಾಕ್ಷಾತ್ ದೇವಿನೇ ಇದ್ದ ಹಾಗೆ. ಒಂಥರ ಏನೋ ಒಂದು ಇದು ಪಡ್ದಾಗಾಯ್ತು. ತುಂಬಾ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ಮೊದ್ಲು ಮಾತಾಡ್ತಿರ್ಲಿಲ್ಲ ನೋಡಿ, ಇವಾಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿದು ಮಹಿಮೆ ಅದು. ಥ್ಯಾಂಕ್ ಯು ಮೇಡಮ್. ಉಮಾ ಮೇಡಮ್, ಸರಿ. ಸಂಕ್ಷಿಪ್ತವಾಗಿ ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಎಲ್ಲಾ ಧ್ಯಾನ ಬಂದಿಗಳಿಗೂ ಕೂಡ ನಮಸ್ಕಾರಗಳು. ಇವತ್ತು ನಿಜವಾಗೂ ಅದ್ಭುತವಾದ ಸುದೀನ ಅಂತ ಹೇಳ್ಬೋದು. ಸಣ್ಣೇಗೌಡ್ರಂತೂ ಗಣಪತಿ ನಮಸ್ಕಾರ ಹಿಡ್ಕೊಂಡು ಪೂರ್ತಿ ಆದಂತಹ ಯೋಗ ಮತ್ತು ವ್ಯಾಯಾಮ ಮಾಡಿಸಿ ಅತಿ ಸೂಪರ್ 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 ಆಗಿತ್ತು ಗುರುಗಳೇ. ಇವತ್ತು ನಿಜವಾಗೂ ಇವತ್ತು ಅದರಲ್ಲಿ ಪೂರ್ತಿ ತಲ್ಲೀನ ಆಗ್ಬಿಟ್ಟಿದ್ದೆ ನಾನಂತೂ. ಅಷ್ಟು ಧ್ಯಾನ ಅದರ ಜೊತೆಗೆ ಚೆನ್ನಾಗಿತ್ತು. ಆನಂತರ ಲಕ್ಷ್ಮೀಕಾಂತಮ್ಮ ಮೇಡಮ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಚಕ್ರ ಧ್ಯಾನ. ಅಂದ್ರೆ ಅವರಿಗೆ ಯಾವುದೇ ಮೈಕ್ ಬೇಕಾಗಿಲ್ಲ, ಅಷ್ಟು ಸೂಪರ್ ಆಗಿತ್ತು, ಬಹಳ ಚೆನ್ನಾಗಿತ್ತು. ನರಮಂಡಗಳ ಬಗ್ಗೆ ಹೇಳಿದ್ರು, ಬೀಜಾಕ್ಷರ, ಆಕಾರ, ವರ್ಣ, ಸ್ವರೂಪ ಯಾವುದೂ ಇಲ್ಲ. ಇನ್ನೊಮ್ಮೆ ಅವ್ರು ಹೇಳ್ತಾ ಹೋದಂಗೆ ನಾವು ಕಣ್ಣು ಮುಚ್ಚಿದಾಗ ಇನ್ನೊಮ್ಮೆ ಮತ್ತೊಮ್ಮೆ ನಮಗೆ ಧ್ಯಾನ ಮಾಡಿದ ಅದ್ಭುತವಾದಂತಹ ಅನುಭವ ಆಯ್ತು. ಅವರಲ್ಲಿ ಒಂದು ತರದ ಏನೋ ದೈವಿ ಶಕ್ತಿ ಇದೆ. ಎಷ್ಟು ಅಗಾಧವಾದಂತಹ ಇವತ್ತು ಚಕ್ರಗಳ ಮತ್ತೆ ಪ್ರತಿಯೊಂದು ಬೀಜ, ಮಂತ್ರ, ದಳಗಳು ಹೇಳಿದ್ರು, ಬಣ್ಣ ಹೇಳಿದ್ರು, ಎಲ್ಲವನ್ನ ಹೇಳಿ ಎಲ್ಲರ ಮನಸ್ಸನ್ನ ಸೂರೆಗೊಂಡಿದ್ದಾರೆ ಇವತ್ತು. ಅಷ್ಟು ಇವತ್ತು ಅವರಿಗೆ ಮಂಗಳವಾರ ದಿನ ದೇವಿಯ ಅವತಾರವಂತೆ ತಿಳ್ಕೊಳ್ಳೋಣ ನಾವು. ಇವತ್ತು ನಮ್ಮ ಹೇಮಾ ಅವರು ಅದಕ್ಕಿಂತ ಮೊದಲು ಡೈನಾಮಿಕ್ ಹೀರೋ ಅಂತ ಹೆಸರನ್ನು ಕೊಟ್ರು. ಎಷ್ಟು ಇಂಥ ಹೆಸರು ಪಡಿಬೇಕಾದ್ರೆ ಅದ್ಭುತವಾದಂಥದ್ದು. ಇವರು ಇವತ್ತು ದೇವಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ಅವರ ಮುಖದಲ್ಲಿ ಏನೋ ಆ ಕುಂಕುಮ ವಿಭೂತಿ ಹಚ್ಚಿದ್ರಲ್ಲಿ ಏನೋ ಒಂದು ಅದ್ಭುತವಾದಂತಹ ಕಳೆ ಅವರಲ್ಲಿತ್ತು. ಅನ್ನಪೂರ್ಣ ದೇವಿ ಅಂತಾನೆ ಇವತ್ತು ಅವರನ್ನ ಕರಿಬೇಕು. ಮತ್ತೊಮ್ಮೆ ಮಗದೊಮ್ಮೆ ಲಕ್ಷ್ಮೀಕಾಂತಮ್ಮ ಮೇಡಮ್ ತಮಗೆ ನಮಸ್ಕಾರಗಳು. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮೆಲ್ಲರ ಆಶೀರ್ವಾದ. ಅಶ್ವಿನಿ ಮೇಡಮ್ ಮಾತಾಡಿ. ಅಶ್ವಿನಿ ಮೇಡಮ್ ಸರ್, ಹಂಗೆ ಕೋಸ್ಟ್ ಕೊಡಿ ಅವ್ರಿಗೆ, ಕೋಸ್ಟ್ ಕೊಡಿ ಸರ್. ನಮಸ್ತೆ ಗುರೂಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಮೊದಲಿಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೆಸರಲ್ಲೇ ಇದೆ, ಲಕ್ಷ್ಮಿ ಅವತಾರ, ಅಪರಾವತಾರ ಧರಿಸ್ಕೊಂಡು ಕಾಂತಿಯುತವಾಗಿ ಇವತ್ತು ಬರೀ ಚಕ್ರ ಧ್ಯಾನ ಅಲ್ಲ, ವಿಷ್ಣು ಚಕ್ರನೇ ಬಿಟ್ಟಿದ್ದಾರೆ ಎಲ್ರಿಗೂ. ಈಗ ಇಬ್ರು ಮಾಸ್ಟರ್ಸ್ ಅಂತ ಬಿಟ್ಬಿಟ್ಟು ಎಲ್ರು ಮೈ ಮರೆತು ಎಲ್ಲಾರು ಕೂಡ ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅಂದ್ರೆ ನಿಮ್ಮ ತರಗತಿ ಅಷ್ಟು ಪ್ರಭಾವಿತ ಆಗಿದೆ. ನನಗೂ ಕೂಡ ಇನ್ನೊಂದ್ ರೀತಿಲಿ ಹೇಳ್ಬೇಕಂದ್ರೆ ಫಿದಾ ಆಗೋದ್ರೆ ಅಂತ ಹೇಳ್ತಾರಲ್ಲ, ಆ ರೀತಿ ಅಂತ ಹೇಳ್ಬೋದು ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ನಿಮ್ಮ ಫ್ಯಾನ್ಸ್ ಆಗ್ಬಿಟ್ರು.
ಆಮೇಲೆ ಎಲ್ಲರೂ ನಿಮ್ಗೂ ಲವರ್ಸ್ ಆಗ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಲವರ್ಸ್ ಹೌದು. ನಿಮ್ಮ ಆಶೀರ್ವಾದ ಹೊಸ ಸರ್, ಹೊಸ ನಿಮ್ಮ ಆಶೀರ್ವಾದ. ನಾಮಕರಣ ಗುರುಜಿ ಎಲ್ಲ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಎಸ್. ಸರ್. ಒಂದು ಹಾ ನಮ್ಮ ಮಾತಾಡಿ. ಆತ್ಮಬಂಧುಗಳಲ್ಲಿ ಏನು ಹೇಳುದು ಅಂದ್ರೆ ಇದು ಚಕ್ರ ಧ್ಯಾನ ಇರ್ಬೋದು. ಯಾಕಂದ್ರೆ ಇದು ನನಗೆ ತುಂಬಾ ಇಷ್ಟವಾದ ಒಂದು ಧ್ಯಾನ. ಈ ಧ್ಯಾನ ಮಾಡುವುದರಿಂದ ನಾನ್ ನಿಮ್ ಜೊತೆ ಮಾಡಿಲ್ಲ, ನಾನು ಆಕ್ಚುಲ್ ಆಗಿ ನನಗೆ ಮೈಯೆಲ್ಲ ಒಂಥರ ಆಗ್ತಾ ಇದೆ. ಧ್ಯಾನ ಮಾಡಿದ್ರೆ ಇದು ಆಕ್ಚುಲ್ ಆಗಿ 1 hour. ಈಗ ನಾವ್ ಏನ್ ಹೇಳಿದ್ವು, ಬರೀ ಚಕ್ರಗಳ ಬಗ್ಗೆ ಹೇಳಿದೆ. ಈ ಚಕ್ರಗಳಿಗೆ ಸಂಬಂಧಪಟ್ಟ ಗುಣಗಳು ಹೇಳಿದೀನಿ. ಈ ಚಕ್ರಗಳಿಗೆ ಸಂಬಂಧಪಟ್ಟ ಗ್ರಂಥಿಗಳನ್ನು ಸೇರಿ ಹೇಳಿದ್ರೆ ನಾನು ಇನ್ನ ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ತಿತ್ತು. ಆ ಪೀನಿಯಲ್ಲು ಪಿಟ್ಯೂಟರಿ ಏನಿರ್ಬೋದು ಅದನ್ನ ನಾವು ಸಹಸ್ರಾರ ಚಕ್ರ, ಇಲ್ಲಿ ಇಂಥ ಗ್ಲ್ಯಾಂಡ್ ಇದೆ, ಅದ್ರಲ್ಲಿ ಇಂಥ ದ್ರವ ಸ್ರವಿಸುತ್ತೆ, ಇದರಿಂದ ನಿಮ್ಗೆ ಹಿಂಗಾಗುತ್ತೆ, ನಿದ್ರಾಹೀನತೆ ಹೋಗುತ್ತೆ ಅಂತೆಲ್ಲ ಹೇಳ್ತಾ 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 ನಿಜವಾಗ್ಲೂ ಅದು ನಮ್ಮ ಇದು ನಮ್ಮ ದೇಹದಲ್ಲಿ ಅದರ ಒಂದು ಕಂಪನ ಉಂಟಾದಾಗ ನಿಜವಾಗ್ಲೂ ಅದರ ಅದ್ಭುತ ಶಕ್ತಿಯೇ ಬೇರೆ. ಇದನ್ನ ಪ್ರತಿದಿನ ಮಾಡ್ಕೋಬಹುದು. ಈ ಧ್ಯಾನದಿಂದ ನಮ್ಮ ಅನಾರೋಗ್ಯ ಹೋಗಿ ಆರೋಗ್ಯವಂತರಾಗಿರಲು, ಇರುವ ಎಲ್ಲ ನ್ಯೂನ್ಯತೆಗಳು ಹೋಗಲು ಮ್ಯಾಕ್ಸಿಮಮ್ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಕುಟುಂಬದವ್ರು ಇರ್ಬೋದು, ಹೊರಗಡೆ ಕೆಲಸ ಮಾಡುವಂತ ಜಾಗದಲ್ಲಿರುವ ರಿಲೇಶನ್ಶಿಪ್ಸ್ ಇರ್ಬೋದು, ನಮಗೆ ಹಣದ ಅವಶ್ಯಕತೆ ಇರ್ಬೋದು, ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಇದೆಲ್ಲ ಆ ಚಕ್ರಗಳು ನ್ಯೂನ್ಯತೆಗೊಂಡಾಗ ಅಥವಾ ಅದು ಏನು ಹೇಳ್ತೀವಿ ಹಾರ್ಮೋನೈಸ್ ಆಗದೆ ಇರುವಾಗ ಯಾವ ನ್ಯೂನ್ಯತೆಗಳಿದೆ ಆ ಚಕ್ರದ ಪರ್ಟಿಕ್ಯುಲರ್ ಆಗಿ ಆ ಚಕ್ರದ ಮೇಲೆ 108 ಬಾರಿ ಧ್ಯಾನ ಮಾಡೋದ್ರಿಂದ, ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಮೂಲಾಧಾರ, ಅನಾಹತ ಈ ರೀತಿ ಇದ್ರೆ ಅದಕ್ಕೆ ಏನೇನು ನಾವು ನ್ಯೂನ್ಯತೆಗಳನ್ನು ಹೋಗಲಾಡಿಸಬಹುದು ಅನ್ನೋದು ಕೇವಲ ಈ ಒಂದು ಚಕ್ರ ಧ್ಯಾನದಿಂದ ನಾವು ಅದ್ಭುತ ಶಕ್ತಿಯನ್ನು ಪಡಿಬಹುದು ಅನ್ನೋದು ಇದು ನನ್ನ ಅನುಭವ. ದಯವಿಟ್ಟು ಇದನ್ನ ಪ್ರತಿದಿನ ಮಾಡ್ಬೋದು. ಏನು ಕುಂಡಲಿನಿ ಇದಾಗುತ್ತೆ ಅಂತಲ್ಲ, ಯಾಕಂದ್ರೆ ನಾನು ನನ್ನ ಇದರ ಬಗ್ಗೆ ಗುರುಗಳ ಹತ್ರ ಕೇಳಿದಾಗ ನಾವು ಮಾಡ್ಕೊಳ್ತಾ ಇರೋದು ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಆಧ್ಯಾತ್ಮಿಕತೆಯ ವಿಕಸನದ ಬಗ್ಗೆ. ಆದ್ರಿಂದ ಪ್ರತಿದಿನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಮತ್ತೆ ಯಾವ ನ್ಯೂನ್ಯತೆ ಇದೆ ನಮ್ಮ ಅಂತ ತಿಳ್ಕೊಂಡು ಆ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಅದ್ಭುತ ಶಕ್ತಿಯನ್ನು ಪಡಿತೇವೆ ಅಂತೇಳಿ ನಾನು ಈ 2 ಮಾತುಗಳನ್ನು ಹೇಳಬೇಕಾಗಿತ್ತು. ಯಾಕಂದ್ರೆ ಸಮಯ ಅಷ್ಟು ಇಲ್ದಾ ಇರೋದ್ರಿಂದ ನಾನು ಗ್ರಂಥಿಗಳನ್ನು ಸೇರಿಸಿ ಹೇಳಲಿಲ್ಲ. ಆ ಗ್ರಂಥಿಗಳ ಶ್ರವಿಸುವಿಕೆಯಿಂದ ಆಗುವಂತ ಒಂದು ಲಾಭಗಳು ಏನು ಅಂತೇಳಿ ಇದನ್ನ ಅದ್ರ ಜೊತೆ ಸೇರಿಸ್ಕೊಂಡು ಮಾಡಿದ್ರೆ ನೀವು ಕನಿಷ್ಠ 1.5 ಗಂಟೆ ಕೂತ್ಕೊಳ್ತೀರಾ. 1.5 ಗಂಟೆ ನೀವು ದೀರ್ಘವಾಗಿ ಉಸಿರಾಡೋದ್ರಿಂದ ಆ ಪ್ರಾಣ ಶಕ್ತಿ ಅಂಗಾಂಗಗಳ ಪ್ರತಿಯೊಂದು ಸೆಲ್ಗೂ ಹೋಗೋದ್ರಿಂದ ಡಯಾಬಿಟಿಸ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಕಂಟ್ರೋಲ್ ಬಂದ್ಬಿಡ್ತವೆ. ಥ್ಯಾಂಕ್ ಯು ಸರ್. ಇಂಥ ಒಂದು ಚಾನ್ಸ್ ಕೊಟ್ಟು ನನ್ನ ಮೇಲೆ ನನ್ನ ಆತ್ಮ ಬಂಧುಗಳು ಇಟ್ಟಿರುವಂತ ಒಂದು ಗೌರವಕ್ಕೆ ನಾನು ನಿಜವಾಗ್ಲೂ ನನ್ನ ಅನಂತ ಪೂರ್ಣ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಲಕ್ಷ್ಮೀಕಾಂತಮ್ಮ ಮೇಡಮ್, ಒಂದ್ ಡೌಟ್. ಅದು ಚಕ್ರ ಧ್ಯಾನ ಡೈಲಿ ಮಾಡಿದ್ರೆ ಎನರ್ಜಿ ಜಾಸ್ತಿ ಆಗತ್ತೆ, ಅದನ್ನ ಫ್ಲೋ ಮಾಡಕ್ ಆಗಲ್ಲ ಅಂತ ಹೇಳ್ತಾರಲ್ಲ, ಹೌದಾ? ನಾನ್ ಮತ್ತೆ ರಿಲ್ಯಾಕ್ಸ್ ಮಾಡೋದು ಹೇಳದ್ನಲ್ಲ ಆವಾಗ್ಲೇ ಕೊನೆಯಲ್ಲಿ. ಅದನ್ನ ಮಾಡ್ಕೊಂಡ್ರೆ ಇದಾಗುತ್ತೆ ಅಂತನಾ? ಮಾಡ್ಕೋಬಹುದು. ನಾನ್ ಮಾಡ್ತಿದ್ದೀನಿ, ಬಟ್ ಒಂದ್ಸಾರಿ ಕೂತ್ಕೊಂಡ್ರೆ ಒಂದೊಂದ್ಸಾರಿ ಮಾಡ್ತೀನಿ ಇಲ್ಲ. ಬಟ್ ನಮ್ಗೆ ಆ ವೈಬ್ರೇಷನ್ಸ್ ಬರ್ತದೆ. ಆ ವೈಬ್ರೇಷನ್ಸ್ ಬಂದಾಗ ನಮ್ಮ ಸೆಲ್ಗಳಿಗೆ ಪ್ರಾಣ ಶಕ್ತಿ ಹೋದಾಗ ಅದು ಅದರ ಅದ್ಭುತನೇ ಬೇರೆ. ನಿಮ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಕ್ಚುಲ್ ಆಗಿ ಮೊನ್ನೆ ಬಿದ್ದೋದೆ ನಾನು. ಈ ಕೇರಂ ಪೌಡರ್ ಮಕ್ಕಳು ಹಾಕಿದ್ರು, ನೋಡಿಲ್ಲ, ಸಡನ್ ಆಗಿ ಬಂದು ಬಿದ್ದು ಬಿಟ್ಟೆ ನಾನು. ನನಗೆ ತಲೆ ಎಡಭಾಗದಿಂದ ಎಡಭಾಗ ಫುಲ್ ಪೇನ್ ಇತ್ತು. ನಾನು ನೋಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಕೂತ್ಕೊಂಡು ಮಾಡಿದೆ. ನಾನು ಚಕ್ರ ಧ್ಯಾನ ಮಾಡ್ಕೊಂಡು ಫೋಕಸ್ ಮಾಡ್ಕೊಂಡು ಮಾಡಿದೆ. 50% ರಿಲೀಸ್ ಆಗಿದೆ.